Welcome to iModes Learning Center, Mandya. Okay, in the last class we studied about sequence and series. So last class ಅಲ್ಲಿ ನಾವು sequence ಮತ್ತು series ಬಗ್ಗೆ ಸೊ ಎಲ್ಲ ಸಿನಾಪ್ಸಿಸ್ ಅಂದರೆ ನಾವು ಲಾಸ್ಟ್ ಮಾಡಿ ಟಾಪಿಕ್ಸ್ಗಳು ಯಾವುದಾದ್ರು ಅಂದರೆ ಸೊ ದಟ್ ಮೀನ್ಸ್ ಸೀಕ್ವೆನ್ಸ್ ಅಂದರೆ ಹೇಗಿರುತ್ತೆ, ಸೀರೀಸ್ ಅಂದರೆ ಹೇಗಿರುತ್ತೆ. ಸೊ ಆ ಪ್ರೋಗ್ರೆಷನ್ಸಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸು, ಜಮೆಟ್ರಿಕ್ ಪ್ರೋಗ್ರೆಷನ್ಸ್, ಹಾರ್ಮೋನಿಕ್ ಪ್ರೋಗ್ರೆಷನ್ಸು, ಅರ್ಥಮೆಟಿಕ್ ಮೀನು, ಜಿಯೋಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು ಮತ್ತು ದ ರಿಲೇಷನ್ ಬಿಟ್ವೀನ್ AM, GM, HM. ಸೊ ಈ 9 ಟಾಪಿಕ್ಸ್ನ ಪ್ರಾಕ್ಟೀಸ್ ಮಾಡಿದ್ವಿ. ಓಕೆ, ಸೊ ಈಗ ಈ 9 ಟಾಪಿಕ್ಸ್ ಮೇಲೆ MCQsನ ಸಾಲ್ವ್ ಮಾಡಬೇಕು ನಾವು. ಓಕೆನಾ? ಸೊ MCQ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು, ಸೊ ಅದಷ್ಟು ಸಿನಾಪ್ಸಿಸ್ ಗೊತ್ತಿದ್ರೆ MCQ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಪ್ರೆಸೆಂಟ್ ನಿಮಗೆ ಏನೇನು ಕಂಟೆಂಟ್ ಕೊಟ್ಟಿದ್ದೀನಿ ಅಂದರೆ, ಸೊ ಇಲ್ಲಿ ಮಿಡಲಲ್ಲಿ ಏನು ಮರ್ಜ್ ಆಗಿದೆ ನೋಡಿ. ಪ್ರೀವಿಯಸ್ ಚಾಪ್ಟರಲ್ಲೂ ಮ್ಯಾಟ್ರಿಸಸ್ಸಲ್ಲಿ ನಿಮಗೆ ಫಸ್ಟ್ 2 ಕ್ವಶನ್ಸೇ ಫಸ್ಟ್ ಟಾಪಿಕ್ ಮೇಲೆ ಸಿಕ್ಕಿತ್ತು ನಮಗೆ. ಯಾವುದು? ಲ್ಯಾಂಡ್ ಸರ್ವೆ ಎಕ್ಸಾಮ್ ಕ್ವಶನ್ಸು. ಬಟ್ ನಮಗೆ ಇದರಲ್ಲಿ ಮಿಡಲಲ್ಲಿ ಬಂದಿದೆ ಟಾಪಿಕ್ಸು. ಓಕೆ, ಸೊ ಇಲ್ಲಿ ಯಾವ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ ದ ಕ್ವಶನ್ಸ್ ಆನ್ ಪ್ರೀವಿಯಸ್ ಇಯರ್ ಲ್ಯಾಂಡ್ ಸರ್ವೆ ಎಕ್ಸಾಮ್. ಸೊ ಆ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳಿದ್ರು ಆ ಕ್ವಶನ್ಸು ಇದೆ. ಜೊತೆಗೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಸೊ KCT ಎಕ್ಸಾಮ್ಸಲ್ಲಿ ಅಂದರೆ ಹೈಯರ್ ಲೆವೆಲ್ ಕ್ವಶನ್ಸ್ ತೊಗೊಂಡಿಲ್ಲ. ಸೊ ನಮಗೆ ಇಲ್ಲಿ ಓವರ್ ಹೈಯರ್ ಲೆವೆಲ್ ಬರೋಣ ನಮಗೆ ಇದರಲ್ಲಿ. ಓಕೆ, ಸೊ ಒಂದು ಲೆವೆಲ್ 2 ರೇಂಜ್ ಇರುತ್ತೆ ಕ್ವಶನ್ಸು. ಸೊ ಅದಾದಮೇಲೆ PUದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ಲಿ PU ಬೋರ್ಡಿಂದ ಬಿಟ್ಟಿರೋಂಥ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮೇಲೆ ಏನು ಕ್ವಶನ್ಸ್ ಇದೆಯೋ ಆ ಕ್ವಶನ್ಸಲ್ಲಿ ಲ್ಯಾಂಡ್ ಸರ್ವೆ ಎಕ್ಸಾಮ್ ಮೇಲೆ ಏನು ಸಿಲೆಬಸ್ ಇದೆಯೋ ಆ ಸಿಲೆಬಸ್ಗೆ ನಿಯರೆಸ್ಟ್ ಆಗಿ ಮ್ಯಾಚ್ ಆಗುವಂಥ ಕ್ವಶನ್ಸ್ಗಳನ್ನ ಇಲ್ಲಿ ಚೂಸ್ ಮಾಡಿದ್ದೀನಿ. ಓಕೆನಾ? ಸೊ ಈಗ ನೋಡಿ, ಫಸ್ಟ್ ಕ್ವಶನ್ ನೋಡಿ. ದ ಫಸ್ಟ್ 3 ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಉಸ್ ಜನರಲ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಜನರಲ್ ಟರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಕ್ಲಾಸ್ ಮಾಡಿದ್ದೀವಿ ಇದನ್ನು. ದ ಫಸ್ಟ್ 3 ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ಫಸ್ಟ್ 3 ಟರ್ಮ್ಸ್ ಅಂದರೆ ನಾವು ಏನು ಫೌಂಡ್ ಔಟ್ ಮಾಡಬೇಕು? ಸೊ ಫಸ್ಟ್ 3 ಟರ್ಮ್ಸ್ ಅಂದರೆ ನಾವು A1. ಓಕೆ, ಸೊ ನಾವು ಫಸ್ಟ್ 3 ಟರ್ಮ್ಸ್ ಅಂದರೆ ನಾವು ಏನು ಫೌಂಡ್ ಔಟ್ ಮಾಡಬೇಕು? ಸೊ ಫಸ್ಟ್ 3 ಟರ್ಮ್ಸ್ ಅಂದರೆ A1 ಫೌಂಡ್ ಔಟ್ ಮಾಡಬೇಕು, A2 ಫೌಂಡ್ ಔಟ್ ಮಾಡಬೇಕು, A3 ಫೌಂಡ್ ಔಟ್ ಮಾಡಬೇಕು. ಸೊ ಜಸ್ಟು ಈ 3 ಟರ್ಮ್ಸ್ನ ಫೌಂಡ್ ಔಟ್ ಮಾಡಬೇಕು. ಈ 3 ಟರ್ಮ್ಸ್ನ ಯಾವ ಥರ ಫೌಂಡ್ ಔಟ್ ಮಾಡಬೇಕು ಅಂದರೆ ಅವ್ರು ಕೊಟ್ಟಿರುವಂಥ AN ಇದೆಯಲ್ಲ ಇಲ್ಲಿ, AN = n² - n+1. ಈ ಪ್ಲೇಸಲ್ಲಿ n ಪ್ಲಸ್ಗೆ ಜಸ್ಟ್ 1, 2, 3ನ ರಿಪ್ಲೇಸ್ ಮಾಡಬೇಕು. ಸೊ ದ ಗಿವನ್ AN = ನೀವು ಎಕ್ಸಾಮಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. n² - n+1 ಅಂತ ಇದೆ. ಪುಟ್ n = 1 ಏನಾಗುತ್ತೆ ಇದು? 1² - 1 + 1. ಫಸ್ಟ್ ಡೈರೆಕ್ಟಾಗಿ +1 ಮತ್ತು -1 ಎರಡು ಕ್ಯಾನ್ಸಲ್ ಆಗುತ್ತೆ. ವಾಟ್ ಇಸ್ 1² 1. ಸೊ 1 ಅಂತ ನಮ್ಗೆ ಯಾವ ಆಪ್ಷನಿಂದ ಸ್ಟಾರ್ಟ್ ಆಗ್ತಾ ಇದೆ? ಸೊ ಆ್ಯಕ್ಚುಲಿ ACD 3 ಆಪ್ಷನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದರಿಂದ ಸ್ಟಾರ್ಟ್ ಆಗ್ತಾ ಇಲ್ಲ, ನಮ್ಗೆ ಇದು ಬರೋಲ್ಲ. ನಾವು 3ನೂ ಫೈಂಡ್ ಔಟ್ ಮಾಡಬೇಕು ಅಂತನಲ್ಲ. ಸಪೋಸ್ ಈಗ ಎಲ್ಲ ಆಪ್ಷನ್ನು ಯಾವುದೋ ಒಂದು ಆಪ್ಷನ್ 1ಇಂದ ಶುರುವಾಗಿ ಮಿಕ್ಕಿದೆಲ್ಲ ಆಪ್ಷನ್ 2ಇಂದ ಸ್ಟಾರ್ಟ್ ಆಗಿದ್ದಿದ್ರೆ ನಾವು ಡೈರೆಕ್ಟಾಗಿ A2, A3 ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಸೊ ಡೈರೆಕ್ಟಾಗಿ A1 ಮುಗಿಸ್ಕೊಬೋದು. ಓಕೆನಾ? ಸೊ ಅದೇ ಥರ A2 ಚೆಕ್ ಮಾಡಿ. ಪುಟ್ n = 2. 2² - 2 + 1. ಓಕೆ, ವಾಟ್ ಇಸ್ 2² 4 - 2 + 1. ಫಸ್ಟ್ ಯಾವಾಗಲೂ ಪಾಸಿಟಿವ್ ಇರೋದನ್ನ ಆ್ಯಡ್ ಮಾಡ್ಕೊಬೇಕು. 4 + 1 5. 5 2 ಹೋದ್ರೆ ಏನು ಬರುತ್ತೆ ನಮಗೆ? 3. ಸೊ 1, 3ನ ಯಾವ ಆಪ್ಷನ್ ಇದೆ? 1, 3 ಅಂತ ಆಪ್ಷನ್ ಇದೆ. ಈ ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ನೋಡ್ಕೊಂಡಿದ್ದು 2 ಆಪ್ಷನ್ಸು. ಓಕೆ, ಸೊ ನೆಕ್ಸ್ಟ್ ನೋಡಿ. ಪುಟ್ n = 3. 3² - 3 + 1. ವಾಟ್ ಇಸ್ 3²? 9 - 3 + 1. ವಾಟ್ ಇಸ್ 9 + 1? 10. ವಾಟ್ ಇಸ್ 10 - 3? 7. ಸೊ ಲಾಸ್ಟ್ ನಂಬರ್ ನಮಗೆ 7 ಆಗಬೇಕು. ಸೊ ಡೈರೆಕ್ಟಾಗಿ ಆಪ್ಷನ್ A ಇಸ್ ದ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ನೆಕ್ಸ್ಟ್ ಒನ್ ನೋಡಿ, ಸೇಮ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಅಂತ ಕೇಳ್ತಾರೆ ನಮ್ಗೆ. ಆ ಸೀಕ್ವೆನ್ಸು AP-ನೋ GP-ನೋ ನಮ್ಗೆ ನೆಸೆಸಿಟಿ ಇರಲ್ಲ. ಸೊ ಜಸ್ಟ್ ಆ ಸೀಕ್ವೆನ್ಸಲ್ಲಿ ನಾವು ಈ n ಪ್ಲಸ್ಗೆ 1 ರಿಪ್ಲೇಸ್ ಮಾಡಬೇಕು. ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅಂದರೆ ನೋಡಿ, ಓವರಾಲಾಗಿ ಪ್ರಾಕ್ಟೀಸ್ ಮಾಡ್ಕೊಬೋದು. ಪುಟ್ n = 1. ವಾಟ್ ಇಸ್ 1 - 3? -2. ವಾಟ್ ಇಸ್ -2/4? -1/2. -1/2 ಅಂತ ಫಸ್ಟ್ ಟರ್ಮ್ ಬರಬೇಕು. ಸೊ ಎಲ್ಲ ಆಪ್ಷನ್ಲು -1/2 ಇದೆ. ಓಕೆ, ಅಂದರೆ ನೀವು ಅದೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಫುಲ್ ಲೆಕ್ಕ ಮಾಡಬೇಕು. ಅಬ್ಸರ್ವ್ ಮಾಡೋಕ್ಕೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಲ್ಲ ಆಪ್ಷನ್ಲು -1/2 ಇರೋದ್ರಿಂದ ನೀವು n-ಗೆ 1 ಕೊಟ್ಟರೆ -1/2 ಬರಲೇಬೇಕು. ನಾವು ಡೈರೆಕ್ಟಾಗಿ n = 2 ಅಥವಾ 3 ಕೊಟ್ಟು ಕ್ರಾಸ್ ಚೆಕ್ ಮಾಡ್ಬೋದು. ಓಕೆನಾ? ಬಟ್ ರೆಫರೆನ್ಸ್ಗೆ 3 ಮಾಡ್ತಾ ಇದ್ದೀನಿ ನೋಡಿ. ದೆ ಗಿವನ್ AN = n - 3 / 4. ಸೊ n-ಗೆ 1 ರಿಪ್ಲೇಸ್ ಮಾಡ್ತೀರಾ. A1 = ಏನು ಬರುತ್ತೆ? ವಾಟ್ ಈಸ್ n? 1 - 3 / 4.
ಸೊ 3 ಅನ್ನೋದು ಇಲ್ಲಿ ಬಿಗ್ ನಂಬರು, ಸೊ ಅದ್ರ ಸೈನ್ ಹಾಕೊಬೇಕು. 3ಯಲ್ಲಿ 1 ಹೋದ್ರೆ ಎಷ್ಟು ಬರುತ್ತೆ ನಿಮಗೆ? 2 ಡಿವೈಡ್ ಬೈ 4 ಬರುತ್ತೆ. ಓಕೆನಾ? ಸೊ 2 1s 2 2s, ಸೊ -1/2 ಇಸ್ ದ A1. ಸೊ ಅದೇ ಥರ ಎನ್ಗೆ 2 ಕೊಡಿ. ಪುಟ್ n = 2. ಏನು ಬರುತ್ತೆ ಇದು? 2 - 3 ಡಿವೈಡ್ ಬೈ 4. ಸೊ 3ಯಲ್ಲಿ 2 ಹೋದ್ರೆ ಏನು ಬರುತ್ತೆ ನಮಗೆ? -1 ಡಿವೈಡ್ ಬೈ 4. ಪುಟ್ n = 3. ಎನ್ಗೆ 3 ಕೊಡ್ತೀರಾ, 3 ಸಬ್ಸ್ಟಿಟ್ಯೂಟ್ ಮಾಡೋದು ಏನು ಬರುತ್ತೆ? 3 - 3 ಡಿವೈಡ್ ಬೈ 4 ಬರುತ್ತೆ. 3 - 3 is 0 ಡಿವೈಡ್ ಬೈ 4. 4 ಅಂದರೆ ಫೈನೈಟ್ ಟರ್ಮ್. ನಮಗೆ ನ್ಯೂಮರೇಟರ್ 0 ಇದ್ದು ಡಿನಾಮಿನೇಟರ್ಲಿ ಒಂದು ಫೈನೈಟ್ ವ್ಯಾಲ್ಯೂ ಇದ್ದರೆ ಡೈರೆಕ್ಟಾಗಿ ಇದು 0. ಸೊ ಈಗ ಆನ್ಸರ್ ಏನು ಬಂದಿದೆ ನಿಮಗೆ? -1/2 -1/4 0. -1/2 -1/4 0. ಯಾವ ಆಪ್ಷನ್ ಇದೆ? ಆಪ್ಷನ್ ಸಿ. ಓಕೆನಾ? ನೋಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ 20th ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಪ್ರೀವಿಯಸ್ಸಲ್ಲಿ ಫಸ್ಟ್ 3 ಟರ್ಮ್ಸ್ ಅಂತ ಕೇಳಿದರು, ಇಲ್ಲಿ 20th ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ದ ವ್ಯಾಲ್ಯೂ ಆಫ್ n is 20. ಸೊ ಡೈರೆಕ್ಟಾಗಿ n ಪ್ಲಸ್ಗೆ ನಾವೇನು ರಿಪ್ಲೇಸ್ ಮಾಡಬೇಕು? 20ನ ರಿಪ್ಲೇಸ್ ಮಾಡಬೇಕು. A20 is equals to ಏನಾಗುತ್ತೆ ಇದು? 20. ಓಕೆ, 20 - 2 ಅಂದರೆ 18 ಅಂತ ಡೈರೆಕ್ಟಾಗಿ ಬ್ರೇಕ್ ಬಂದರೆ ಇನ್ನೂ ಒಳ್ಳೆಯದು. ಓಕೆ, 20 + 3 ಇದೆಷ್ಟು ಬರುತ್ತಪ್ಪ? 20. 20ಲಿ 2 ಹೋದ್ರೆ ಎಷ್ಟು ಹೇಳಿ? 18 ಡಿವೈಡ್ ಬೈ 20. 20 + 3 23. ಓಕೆ, ಸೊ ಇಲ್ಲಿ ಮಾಡ್ಬೇಕಾದ್ರೆ ನೋಡಿ, ಈ ಬರ್ಕೊಳ್ಳೋದಲ್ಲ, ಇದು ಡೈರೆಕ್ಟಾಗಿ 0 ಕ್ಯಾರಿ ಮಾಡಿ. ಹಾಗೆಯೇ 18 2s ಎಷ್ಟು? 18 2s 36 ನಮಗೆ. ಸೊ ಡೈರೆಕ್ಟಾಗಿ 36 ಬರ್ಕೋತೀನಿ. ಈ 0ನ ಆಗಿ ಕ್ಯಾರಿ ಮಾಡ್ತೀನಿ. 360 ಡಿವೈಡ್ ಬೈ 23. ಇದು ಆಡ್ ನಂಬರ್ ಬರ್ತದೆ, ಇದು ಈವನ್ ನಂಬರ್, ಸೊ ಕ್ಯಾನ್ಸಲ್ ಆಗಲ್ಲ. 360 ಡಿವೈಡ್ ಬೈ 23 ಇಸ್ ದ ಆನ್ಸರ್. ಆಪ್ಷನ್ ಡಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಫ್ 3n8 ಆರ್ ದ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. 3n8 ಕಾನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್ ನಂಬರ್ ಅಂತ. ಫಾರ್ ಎಕ್ಸಾಂಪಲ್ 1 2 3 ಕಾನ್ಸಿಕ್ಯೂಟಿವ್. ಓಕೆ, 2 3 4 5 ಕಾನ್ಸಿಕ್ಯೂಟಿವ್ ಕಂಟಿನ್ಯೂಸ್ ನಂಬರ್. ಬರೀ ಈವನ್ ನಂಬರ್ ತೊಗೊಂಡ್ರೆ 2 4 6 8 ಇವೆಲ್ಲ ಕಾನ್ಸಿಕ್ಯೂಟಿವ್ ನಂಬರ್. ಓಕೆನಾ? ಸೊ ಅದೇ ಥರ ಅವರು 3n8 ಕೊಟ್ಟಿದ್ದಾರೆ ಕಾನ್ಸಿಕ್ಯೂಟಿವ್ ಟರ್ಮ್ ಅನ್ಸ. ಇಲ್ಲಿ ಮೇನಾಗಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ಫಿಬೋನಸಿ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಿಬೋನಸಿ ಸೀಕ್ವೆನ್ಸ್, ಫಿಬೋನಸಿ ಮ್ಯಾಥಮೆಟಿಷಿಯನ್ ಫೋನ್ ಔಟ್ ಮಾಡೋದಕ್ಕೆ ಅದು ಫಿಬೋನಸಿ ಸೀಕ್ವೆನ್ಸ್ ಅಂತ ಇದೆ. ಸೊ ಅವ್ರ ನೇಮ್ನ ಇಟ್ಟಿದ್ದಾರೆ. ಸೊ ಫಿಬೋನಸಿ ಸೀಕ್ವೆನ್ಸ್ ಅಂದರೆ ಸಿಂಪಲ್ ಆಗಿ ತೊಗೋಬೇಕು ನಾವು. ಫಿಬೋನಸಿ ಸೀಕ್ವೆನ್ಸಲ್ಲಿ ನಮಗೆ ಫಸ್ಟ್ ನಂಬರ್ 0 ಇರುತ್ತೆ, ಸೆಕೆಂಡ್ ನಂಬರ್ 1 ಇರುತ್ತೆ. ಈಗ ಈ ಎರಡು ಆ್ಯಡ್ ಮಾಡಿ ನೋಡಿ, 0 + 1 1. ನೆಕ್ಸ್ಟ್ ಈ ಫಸ್ಟ್ ನಂಬರ್ ಬಿಟ್ಟು ನೆಕ್ಸ್ಟ್ 2 ಆ್ಯಡ್ ಮಾಡಿ, 1 + 1 2. ನೆಕ್ಸ್ಟು ಈ 2 ನಂಬರ್ಸ್ ಆ್ಯಡ್ ಮಾಡಿ, 1 + 2 3. ನೆಕ್ಸ್ಟ್ 2 ನಂಬರ್ಸ್ 2 + 3 5, 5 + 3 8. ಇದನ್ನು ನಾವು ಫಿಬೋನಸಿ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ನಂಬರು ಫಿಕ್ಸ್ ಆಗಿರುತ್ತೆ. A1 is always 0. ಓಕೆ, A2 is always 1. ನೆಕ್ಸ್ಟ್ ನಂಬರ್ ಬೇಕು ಅಂದರೆ ನಮಗೆ ಆ ಪ್ರೀವಿಯಸ್ 2 ಟರ್ಮ್ಸ್ನ, ಈಗ ನಮಗೆ ಈ ನಂಬರ್ ಬೇಕು ಅಂದರೆ, ಸಪೋಸ್ 2 ಬೇಕು ಅಂದರೆ ಆ ಪ್ರೀವಿಯಸ್ 2 ನಂಬರ್ಸ್ನ ಆ್ಯಡ್ ಮಾಡಬೇಕು. 1 + 1ನ ಆ್ಯಡ್ ಮಾಡಬೇಕು. ಓಕೆ, ಸೊ an ಬೇಕು ಅಂದರೆ ಪ್ರೀವಿಯಸ್ ನಂಬರ್ಸ್ ಯಾವುದು? an - 1 an - 2. ಇದು n > 2 ಇದ್ರೆ ಇದು ಫಿಬೋನಸಿ ಸೀಕ್ವೆನ್ಸ್ಗೆ ಜನರಲ್ ಫಾರ್ಮ್. ಓಕೆ, ಅದಿರಲಿ, ಅದು ಗೊತ್ತಿರಲಿ. ಸೊ ಸಿಂಪಲಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಫಿಬೋನಸಿ ಸೀಕ್ವೆನ್ಸಲ್ಲಿ ನಮ್ಗೆ ಯಾವ್ದಾದ್ರು ನಂಬರ್ ಬೇಕು ಅಂದರೆ ಆ ನಂಬರ್ ಬೇಕು ಅಂದರೆ ಪ್ರೀವಿಯಸ್ 2 ನಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ. ಓಕೆ, ಸೊ ಪ್ರೀವಿಯಸ್ 2 ನಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ. ಸಿಂಪಲಾಗಿ ನೋಡಿ, ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ ಏನು ಹೇಳಿ? 3 n 8. ಸಪೋಸ್ ಈಗ ನಮಗೆ 8 ಬೇಕು ಅಂದರೆ ನೋಡಿ, 2 ಬೇಕು ಅಂದರೆ ಈ 2 ಆ್ಯಡ್ ಮಾಡಿದ್ರಿ, 1 + 1. ಅದೇ ಥರ ನಮಗೆ 8 ಬೇಕು ಅಂದರೆ ಈ 2 ನಂಬರ್ಸ್ನ ಆ್ಯಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಸೊ ಅಂದರೆ ಏನು ಬರುತ್ತೆ? ಇದ್ರ ಮೀನಿಂಗ್ ಏನು? 3 + n = 8. ಸೊ 3 ಆ ಕಡೆ ಶಿಫ್ಟ್ ಆಗುತ್ತೆ. ಸೊ 3 + 3 ಶಿಫ್ಟ್ ಆದರೆ ಏನಾಗುತ್ತೆ ನಿಮಗೆ? -3 ಆಗುತ್ತೆ. therefore the value of n is 5. So the value of n is 5. Option D is the answer. ಓಕೆನಾ? ಸೊ ಅದು ಜನರಲ್ ಡೆಫಿನೇಷನ್ ಬರುತ್ತೆ. ಫಿಬೋನಸಿ ಅಂದರೆ ಮೇಯ್ನಾಗಿ ನೆನ್ಪಿಟ್ಕೊಬೇಕಷ್ಟೇ. 0 1 ಫಿಕ್ಸ್ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಟರ್ಮ್ ಬೇಕು ಅಂದರೆ ಪ್ರೀವಿಯಸ್ 2 ಟರ್ಮ್ಸ್ನ ಆ್ಯಡ್ ಮಾಡ್ತಾ ಬರಬೇಕು. ಇದು ನಮ್ಮ ಕಾನ್ಸೆಪ್ಟು. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡಿ,
ಲೆಟ್ ದ ಸೀಕ್ವೆನ್ಸ್ ಎ ಎನ್ ಬಿ ಡಿಫೈನ್ಡ್ ಆಸ್ ಫಾಲೋಸ್ A1 ಈಕ್ವಲ್ಸ್ ಟು 1 ಅಂದರೆ ಫಸ್ಟ್ ನಂಬರು 1 ಅಂತ ಫಿಕ್ಸು. ಸೊ ಫಸ್ಟ್ ನಂಬರ್ 1 ಅಂತ ಫಿಕ್ಸ್ ಇರೋದಕ್ಕೆ ನಮಗೆ ಎಲ್ಲದರಲ್ಲೂ ಕೂಡ ಫಸ್ಟ್ ನಂಬರ್ 1 ಇದೆ ನೋಡಿ ಎಲ್ಲ ಆಪ್ಷನಲ್ಲೂ. ಓಕೆ, ಅವ್ರು ಹೇಳಿರೋದು A1 ಅಂದರೆ ಫಸ್ಟ್ ಟರ್ಮ್ ಅಂತ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎನ್ಗೆ ಏನು ಕೊಟ್ಟಿದ್ದಾರೆ, ಈ 2 ಇಲ್ಲಿ ಶಿಫ್ಟ್ ಆಗಿದೆ, ಸ್ವಲ್ಪ ನೀಟಾಗಿ ನೋಡ್ಕೊಬೇಕಿದು. ಇದಿಷ್ಟು ಇದೆ ಪ್ಲಸ್ ಇಲ್ಲೊಂದು 2 ಅಂತ ಇದೆ ನೋಡಿ. ಓಕೆ, ಸೊ ಜನರಲಿ ಅವ್ರು ಏನು ಕೊಟ್ಟಿದ್ದಾರೆ, ದ ಟರ್ಮ್ AN ಈಕ್ವಲ್ಸ್ ಟು AN - 1 ಪ್ಲಸ್ 2 ಅಂತ ಕೊಟ್ಟಿದ್ದಾರೆ, ಪ್ಲಸ್ 2 ಅಂತ ಇದೆ. ಓಕೆ, ಸೊ ಇದಕ್ಕೆ ಸೀರೀಸ್ ಫಾರ್ಮ್ ಮಾಡಬೇಕು. n ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಈಗ ಎನ್ಗೆ 2 ಕೊಟ್ಟರೆ ನಮಗೆ ಸೆಕೆಂಡ್ ನಂಬರ್ ಸಿಗಬೇಕು, ಸಮ್ ಇದೆ. ಓಕೆ, ಸೊ ನೋಡಿ ಪುಟ್ n ಈಕ್ವಲ್ಸ್ ಟು 2 A2 ಕೊಟ್ಟರೆ ಏನಾಗುತ್ತೆ ನೋಡಿ, ಇದು A2 - 1 ಪ್ಲಸ್ 2. ವಾಟ್ ಈಸ್ A2 - 1? A1 ಪ್ಲಸ್ 2. ವಾಟ್ ಈಸ್ A1? ಫಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ ಅವರು, 1 ಪ್ಲಸ್ 2. ವಾಟ್ ಈಸ್ 1 ಪ್ಲಸ್ 2? 3. ಸೊ A2 ಅಂದರೆ 3. ಅರ್ಥ ಆಗ್ತಿದೆಯಾ? ಸೊ ಅದೇ ಥರ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮಗೆ. ಅವ್ರು ಹೇಳ್ತಿರೋದು ಕರೆಸ್ಪಾಂಡಿಂಗ್ ಸೀರೀಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಸೀರೀಸನ್ನು ನಾವು ಏನು ಫೌಂಡ್ ಔಟ್ ಮಾಡಬೇಕು ಅಂದರೆ ಈ ಥರ ನೆನ್ಪಿಟ್ಕೊಳ್ಳಿ, A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಆ್ಯಂಡ್ ಸೊ ಒನ್, ಇದನ್ನು ಫೌಂಡ್ ಔಟ್ ಮಾಡಬೇಕು. ಈಗ A1 ವ್ಯಾಲ್ಯೂ ಅವರು 1 ಅಂತ ಕೊಟ್ಟಿದ್ದಾರೆ, ಸೊ A1 ಪ್ಲಸ್ಗೆ 1 ಬರೀತಾ ಇದ್ದೀನಿ, ಮುಗೀತು. ಈಗ A2 ಪ್ಲಸ್ಗೆ 3 ಅಂತ ವ್ಯಾಲ್ಯೂ ಸಿಕ್ಕಿದೆ, ಅದನ್ನ 3 ಅಂತ ಬರೀತಾ ಇದ್ದೀನಿ, ಮುಗೀತು. ಸೊ 1 ಮತ್ತು 3 ಯಾವ್ದು ಸ್ಟಾರ್ಟ್ ಆಗ್ತಾ ಇದೆ? ಸೊ ಆಪ್ಷನ್ ಬಿ ಸ್ಟಾರ್ಟ್ ಆಗ್ತಾ ಇಲ್ಲ, ಆಪ್ಷನ್ ಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಉಳ್ಕೊಂಡಿರೋದು ಎ ಮತ್ತು ಸಿ. ಸೊ ನೆಕ್ಸ್ಟ್ ನಾವು ಈಗ ಎನ್ಗೆ 3 ಕೊಟ್ಟರೆ ಥರ್ಡ್ ಟರ್ಮ್ ಸಿಗುತ್ತೆ A3. ಓಕೆ, ಇಲ್ಲಿ 2 ಅಂದರೆ ಇದು, ಪುಟ್ n ಈಕ್ವಲ್ಸ್ ಟು 3 ಅಂದರೆ ಇದು. 3 ರಿಪ್ಲೇಸ್ ಮಾಡಿ, 3 - 1 ಪ್ಲಸ್ 2. ವಾಟ್ ಇಸ್ 3 - 1? A2 ಪ್ಲಸ್ 2. ವಾಟ್ ಇಸ್ A2? ಈಗ ತಾನೇ ಫೌಂಡ್ ಔಟ್ ಮಾಡಿದ್ವಲ್ಲ. ವಾಟ್ ಇಸ್ A2? A2 ಇಸ್ 3 ಪ್ಲಸ್ 2 ಈಸ್ 5. ಸೊ ನಮಗೆ A3 ವ್ಯಾಲ್ಯೂ ಏನು ಬರ್ತಾ ಇದೆ, 5. ಸೊ A3 ಈಸ್ 5. ಈಗ ನಮ್ಗೆ ನೆಕ್ಸ್ಟ್ ಫೌಂಡ್ ಔಟ್ ಮಾಡೋ ನಂಬರ್ ಬೇಡ ಅಲ್ವಾ, ಇಲ್ಲಿ 7 ಇರೋದ್ರಿಂದ 7ಇಂದ ಈ ಆಪ್ಷನ್ ರಾಂಗ್ ಆಗುತ್ತೆ. ನಮ್ಗೆ ಉಳ್ಕೊಂಡಿರೋದು ಆಪ್ಷನ್ ಎ ಮಾತು. ಓಕೆನಾ? ಓಕೆ, ಸೊ ಈಗ ನೋಡಿ, ದ ಫಿಫ್ತ್ ಟರ್ಮ್ ಆಫ್ ದಿ ಜಿ ಪಿ ಅಂತ ಕೇಳ್ತಾರೆ. ನಾವು ಏನೇ ಪ್ರಾಬ್ಲಮ್ಸ್ ಅಂದ್ರೂ ಬಂದು ಅಷ್ಟೇ, ನಂಬರ್ ಆಫ್ ಟರ್ಮ್ ಅಂದರೆ ಇದು, ಫಿಫ್ತ್ ಟರ್ಮ್ ಅಂದರೆ ದ ವ್ಯಾಲ್ಯೂ ಆಫ್ n ಈಸ್ 5 ಅನ್ನೋ ಕಾನ್ಸೆಪ್ಟು ಜಿ ಪಿ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಎ ಪಿ ಮತ್ತು ಜಿ ಪಿ ನಮಗೆ nth ಟರ್ಮ್ಗಳು ಚೇಂಜಸ್ ಇರುತ್ತೆ. ಸೊ ಜಿ ಪಿ ಫೋನ್ ಔಟ್ ಮಾಡಬೇಕು. ಸೊ ಫಿಫ್ತ್ ಟರ್ಮ್ ಅಂದರೆ ಈಸಿಯಾಗೂ ಫೋನ್ ಔಟ್ ಮಾಡ್ಬೋದು. ನಾರ್ಮಲಾಗಿ ನೀವು ಐಡೆಂಟಿಫೈ ಮಾಡ್ತೀವಿ ಅಂದರೆ ಮಾಡ್ಬೋದು. ಯಾಕಂದರೆ ಇಲ್ಲಿ 2 3s 6, 6 3s 18, ನೆಕ್ಸ್ಟ್ 18 3s ಬರುತ್ತೆ, ಇಂಟು 3 ಬರುತ್ತೆ, ದಟ್ ಇಸ್ ದ ಫಿಫ್ತ್ ಟರ್ಮ್. ಸೊ ಡೈರೆಕ್ಟಾಗಿ ನಾವು ಮಾಡ್ಬೋದು. ಬಟ್ ಜಿ ಪಿ ಇರೋದ್ರಿಂದ ವಿತೌಟ್ ಕ್ಯಾಲ್ಕುಲೇಟರ್ ಮಾಡ್ಬೇಕಾದ್ರೆ, ಸೊ ಜಿ ಪಿಗೆ ಫಾರ್ಮುಲಾ ಏನಿದೆ, ಎನ್ ಫೋನ್ ಔಟ್ ಮಾಡೋಕ್ಕೆ, ಎನ್ ಈಕ್ವಲ್ಸ್ ಟು ಎ ಇಂಟು ಆರ್ ಪವರ್ n - 1. ಓಕೆ, ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಫಿಫ್ತ್ ಟರ್ಮ್. ಓಕೆ, ಇಲ್ಲಿ n ವ್ಯಾಲ್ಯೂ 5 ಆಗುತ್ತೆ. ಸೊ ಗಿವನ್ ಡೇಟಾ ಪ್ರಕಾರ ನಮಗೆ n ಈಕ್ವಲ್ಸ್ ಟು 5. ಸೊ ಎ ಅಂದರೆ ಫಸ್ಟ್ ಟರ್ಮು, ನಮಗೆ ಫಸ್ಟ್ ಟರ್ಮ್ ಏನಿದೆ, ದ ವ್ಯಾಲ್ಯೂ ಆಫ್ ಎ ಈಸ್ 2. ಆರ್ ಅಂದ್ರೇನು, ಕಾಮನ್ ರೇಷಿಯೋ. ಕಾಮನ್ ರೇಷಿಯೋ ಅಂದರೆ ದ ಫಾರ್ಮುಲಾ ಫಾರ್ ಕಾಮನ್ ರೇಷಿಯೋ ಇಟ್ A2/A1, ಅಥವಾ ನೀವು A3/A2 ಅಂತಲೂ ಬರೀಬೋದು, A4/A3 ಅಂತಲೂ ಬರೀಬೋದು. ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ವಾಟ್ ಈಸ್ A2 ಇಯರ್? A2 ಅಂದರೆ ನಮಗೆ 6 ಇದೆ, A1 ಅಂದರೆ ನಮಗೆ 2 ಇದೆ. 2 1s 2 3s. ಓಕೆ, ಈಗ ನಮಗೆ n ಇದೆ, ಎ ಇದೆ, ಆರ್ ಇದೆ, ಎಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ಎ ಈಸ್ 2 ಇಂಟು ಆರ್ ಈಸ್ 3, n ಈಸ್ 5, 5 - 1, 2 ಇಂಟು 3 ಪವರ್ 4. ಇದು ಪಾಯಿಂಟ್ ಅಲ್ಲ, ಇಂಟು ಹಾಕಿರೋದು ನಾನು, 3 ಪವರ್ 4. ಸೊ 2 ಹಾಗೆ ಇಟ್ಕೋತೀನಿ. ವಾಟ್ ಇಸ್ 3 ಪವರ್ 4? 3ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 3 3s 9, 9 3s 21, ಸೊ 27, 27 3s 81. ಸೊ ನಮಗೆ ಈ ಪ್ಲೇಸ್ಗೆ ಏನು ಬರುತ್ತೆ, 81 ಬರುತ್ತೆ. ಈಗ 81ಗೆ ಮಲ್ಟಿಪ್ಲೈ ಮಾಡಿ, ಇದು 2 1s 2, 8 2s 16. ಸೊ 162 ಇಸ್ ದ ಆನ್ಸರ್, ಆಪ್ಷನ್ ಎ. ಕ್ಲಿಯರ್ ಇದೆಯಾ? ಸೊ ನೆಕ್ಸ್ಟ್ ಒನ್ ನೋಡಿ, ಇದು 2017 ಕೇಳಿದ್ದಾರೆ. ಇದು ನಾನು ಲ್ಯಾಂಡ್ ಸರ್ವೆ ಎಕ್ಸಾಮ್ ಪೇಪರ್ಸ್ ಬಂದಾಗ ಲ್ಯಾಂಡ್ ಸರ್ವೆ ಅಂತ ಮೆನ್ಷನ್ ಮಾಡ್ತೀನಿ. ಇದು ಪ್ರೀವಿಯಸ್ KCT ನಿಮ್ಮದು ನಮ್ಮ ಲೆವೆಲ್ಗೆ ಮ್ಯಾಚ್ ಆಗೋ ಕ್ವಶನ್ಸ್ ಇದೆ. ಇದು ಲ್ಯಾಂಡ್ ಸರ್ವೆ ಎಕ್ಸಾಮ್ಸ್ಗೆ 3 + 5 + 2 ಅಪ್ ಟು n ಟರ್ಮ್ಸ್ ಅಂತ ಹೇಳಿದ್ದಾರೆ. ಸೊ ಯಾವುದು ಇದು AP GP ಏನೂ ಮೆನ್ಷನ್ ಮಾಡಿಲ್ಲ.
ಬಟ್ ಮಿಡಲಲ್ಲಿ ಪ್ಲಸ್ ಇರೋದ್ರಿಂದ ನಾವು ಸಮ್ ಫೌಂಡ್ ಔಟ್ ಮಾಡಬೇಕು ಅಂತ ಮೊದಲೇ ಗೊತ್ತಾಗಬೇಕು ನಮಗೆ. ಓಕೆ, ಸೊ ಪ್ಲಸ್ ಇರೋದ್ರಿಂದ ಸಮ್ ಫೌಂಡ್ ಔಟ್ ಮಾಡಬೇಕು. ಅಪ್ ಟು n ಟರ್ಮ್ಸ್ ಅಂದರೆ ನಾವು ಎಸ್ ಎನ್ನ ಫೌಂಡ್ ಔಟ್ ಮಾಡಬೇಕು. ಎಸ್ ಎನ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಎಸ್ ಎನ್ನ ಫೌಂಡ್ ಔಟ್ ಮಾಡಿ ಅನ್ನೋ ಕಾನ್ಸೆಪ್ಟ್ ಇದೆ. ಓಕೆ, ಸೊ ನೆಕ್ಸ್ಟು ಡಿಫ್ರೆನ್ಸ್ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಸೊ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಅಂತ ಬರ್ಕೊಂಡು ನಾವು ಫುಲ್ ಚೆಕ್ ಮಾಡ್ಬೋದು. ಇಲ್ಲ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಎಸ್ ಎನ್ ಅಂದರೆ ಮೀನಿಂಗ್ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಎಸ್ ಎನ್? ಸಮ್ ಅಪ್ ಟು n ಟರ್ಮ್ಸ್. ಎಸ್ ಒನ್ ಅಂದ್ರೆ ಏನು? ಸಮ್ ಆಫ್ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಅಂದರೆ ಏನಿದೆ ನಮಗೆ? ಫಸ್ಟ್ ಟರ್ಮ್ ಅಂದರೆ ಬರೀ ಎ ಒನ್ ಅಂದರೆ ಫಸ್ಟ್ ಟರ್ಮ್ ಮಾತ್ರ ಅಂತ 3. S2 ಅಂದರೆ ಏನು? S2 ಅಂದರೆ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂತ. ಫಸ್ಟ್ 2 ಟರ್ಮ್ಸ್ ಏನಿದೆ ಇಲ್ಲಿ? 3 + 5. ವಾಟ್ ಈಸ್ S3? ದ ಮೀನಿಂಗ್ ಆಫ್ S3 ಈಸ್ A1 + A2 + A3 ಅಂದರೆ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ 3 + 5 + 7 ಅಂತ. ಸೊ ಈಗ ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 8. ಓಕೆ, ಇದೆಷ್ಟು ಬರುತ್ತೆ? 8 + 7 ಅಂದರೆ 15. ಹೌದಾ? ಓಕೆ, ಈಗ ನೋಡಿ ನಾವು ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಯಾಕಂದರೆ ನಮಗೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಇಲ್ಲ, ನಮಗೆ ಇಲ್ಲಿ 2 ಇದೆ. ಸೊ ಎ ಪಿ ಅಂತ ಫಿಕ್ಸ್ ಮಾಡ್ಕೊಂಡು ನಾರ್ಮಲ್ ಪ್ರಾಬ್ಲಮ್ ಮಾಡ್ಬೋದು. ಬೈ ಇನ್ಸ್ಪೆಕ್ಷನ್ ಶಾರ್ಟ್ಕಟ್ ಮೆಥಡಲ್ಲಿ ಯಾವ ಥರ ಅಬ್ಸರ್ವ್ ಮಾಡಬೇಕು ಅಂತ. ಇದು ಫಸ್ಟ್ ಪ್ರಾಬ್ಲಮ್ಮು, ಅದಕ್ಕೆ ನಮ್ಗೆ ಸ್ವಲ್ಪ ಇದು ಲೆಂತಿಯಾಗಿ ಕಾಣಿಸುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ ಮತ್ತೆ ನೋಡಿ. ಓಕೆ, ಸೊ ಇರೋವಂಥ ಎಲ್ಲ ಆಪ್ಷನ್ಗಳಿಗೆ, ಓಕೆ, ಎಲ್ಲ ಆಪ್ಷನ್ಗಳಿಗೆ ಪುಟ್ n = 1 2 3 1, 2, 3 ಇನ್ ಆಪ್ಷನ್ಸ್. ಸೊ ಎಲ್ಲ ಆಪ್ಷನ್ಗಳಿಗೂ 1 2 3 ಕೊಡಿ. ಈಗ ಫಸ್ಟ್ ಆಪ್ಷನ್ಗೆ 1 ಕೊಡಿ, ಏನು ಬರುತ್ತೆ ನೋಡಿ? 1 × 1 + 2 ಏನು ಬರುತ್ತಪ್ಪ ಇದು? ಫಸ್ಟ್ ಆಪ್ಷನ್ಗೆ 1 × 1 + 2 ಎಷ್ಟು ಬಂತು? 2 + 1 3, 3 1s 3. ನಾವು ಫಸ್ಟ್ ಟರ್ಮ್ ಏನು ಬರಬೇಕು? 3. ಸೊ ಇದು ಸರಿ ಇದೆ. ಬಟ್ n = 2. ಎನ್ಗೆ 2 ಕೊಟ್ಟರೆ ಏನು ಬರುತ್ತೆ? 2 × 2 + 2 2 + 2 4, 4 2s 8. ನಮಗೆ ಸೆಕೆಂಡ್ ನಂಬರ್ 8 ಬರಬೇಕಿತ್ತು. ಸರಿ ಇದೆ. ಬಟ್ n = 3. 3 × 3 + 2 3 + 2 5, 5 3s 15. ಸೊ ನೋಡಿ ಎಲ್ಲ ಆಪ್ಷನ್ ಎಲ್ಲ ವ್ಯಾಲ್ಯೂಸು ಬರ್ತಾ ಇದೆ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿಕ್ಕಿದ ಕ್ರಾಸ್ ಚೆಕ್ ಮಾಡಿಸ್ತೀನಿ. ಬಟ್ ನಾವು ಡೈರೆಕ್ಟಾಗಿ ಆಪ್ಷನ್ ಎ ಬಂದು ಸಿಕ್ಕಿದೆ ನಮಗೆ. ಇದೇ ಸೇಮ್ ವ್ಯಾಲ್ಯೂಸ್ನ ಸೆಕೆಂಡ್ ಒಂದು ಚೆಕ್ ಮಾಡ್ತೀನಿ ನೋಡಿ. ಪುಟ್ n = 1. ಓಕೆ, ಎನ್ಗೆ 1 ಕೊಟ್ಟರೆ ಏನು ಬರುತ್ತೆ? 1 + 1 ಎಷ್ಟು ಬರುತ್ತಪ್ಪ? 1 + 1 1 ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. 2 ಸ್ಕ್ವೇರ್ ಎಷ್ಟು ಹೇಳಿ? 4. ಬಟ್ ನಮ್ಮ ಫಸ್ಟ್ ನಂಬರ್ ಏನು ಬರಬೇಕು? 3. ಸೊ ಅದಕ್ಕೆ ಇದು ಫೇಲ್ ಆಗುತ್ತೆ. ಪುಟ್ n = 1. ದಟ್ ಮೀನ್ಸ್ 1 ಸ್ಕ್ವೇರ್. ವಾಟ್ ಈಸ್ 1 ಸ್ಕ್ವೇರ್? 1. ಬಟ್ ನಮ್ಗೆ ಏನು ಬರಬೇಕಿತ್ತು? 3 ಬರಬೇಕಿತ್ತು. ಸೊ ಅದಕ್ಕೆ ಇದು ಕೇಸ್ ಫೇಲ್ ಆಗ್ತದೆ. ಸೊ ಅಗೇನ್ ಇಲ್ಲಿಗೆ ಏನು 1 ಕೊಡಿ. 1 × 1 - 2 1 × ವಾಟ್ ಇಸ್ 1 - 2 -1. ಸೊ -1 ಬರುತ್ತೆ. ನಮಗೆ 3 ಬರಬೇಕು. ಅದಕ್ಕೆ ಎಲ್ಲ ಕೇಸು ಫೇಲ್ ಆಗಿದೆ. ನಮಗೆ ಲೆಕ್ಕ ಅಂದರೆ ಇದು ಫಸ್ಟ್ ಆಪ್ಷನ್ಲೇ ಇದೆ. ಸೊ ಡೈರೆಕ್ಟಾಗಿ ಕ್ರಾಸ್ ಚೆಕ್ ಮಾಡಿದ್ದೀವಿ. ಸೊ ಆನ್ಸರ್ ಬರ್ತಾ ಇದೆ. ಓಕೆನಾ? ಸೊ ಇದು ಇನ್ಸ್ಪೆಕ್ಷನ್. ನಾವೇ ಇನ್ಸ್ಪೆಕ್ಟ್ ಮಾಡಬೇಕು, ಆಪ್ಷನ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಿದು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಎಕ್ಸ್ಕ್ಯೂಸ್ ಸೊ ಇಲ್ಲಿ ನೋಡಿ, ದ ಥರ್ಡ್ ಟರ್ಮ್ ಆಫ್ ಎ ಜಿ ಪಿ ಈಸ್ 9. ದ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂತ ಕೇಳ್ತಾ ಇದ್ದಾರೆ. ದ ಥರ್ಡ್ ಟರ್ಮ್ ಆಫ್ ಎ ಜಿ ಪಿ, ಫಸ್ಟು ಥರ್ಡ್ ಟರ್ಮ್ ಫೌಂಡ್ ಔಟ್ ಮಾಡಬೇಕು. ಆ ಜಿ ಪಿನ 9 ಅಂತ ಕೊಟ್ಟಿದ್ದಾರೆ. ಥರ್ಡ್ ಟರ್ಮ್ ಅಂದರೆ A3 = ಏನಂತ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ. ಇಲ್ಲಿ ಸ್ಪೇಸ್ ಬಿಟ್ಕೊಂಡಿದ್ದೀನಿ. A3 = 9 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕರೆಕ್ಟಾಗಿ ನಮಗೆ ಜಿ ಪಿ ಡೆಫಿನೇಷನ್ಸ್ ನೀಟಾಗಿ ಗೊತ್ತಿರಬೇಕು. ಸೊ ಜಮೆಟ್ರಿಕಲ್ ಪ್ರೋಗ್ರೆಷನಲ್ಲಿ ನಮಗೆ ಜನರಲ್ ನಂಬರ್ಸ್ ನೋಡೋಕ್ಕೆ ಯಾವ ಥರ ಇರುತ್ತೆ ಅಂದರೆ AR² AR³ AR⁴ ಆ್ಯಂಡ್ ಸೋ ಆನ್ ಈ ಥರ ಇರುತ್ತೆ. ಇದು ಜಿ ಪಿಗೆ. ಎ ಪಿ ಅಂದರೆ A+D A+2D A+3D ಈ ಫಾರ್ಮಲ್ಲಿ ಬರುತ್ತೆ. ಓಕೆನಾ? ಸೊ ನಮ್ಗೆ ಕೇಳ್ತಾ ಇರೋದೆ ದ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂತ. ದಿಸ್ ಇಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್. ಸೊ ನಾವೇನು ಫೌಂಡ್ ಔಟ್ ಮಾಡಬೇಕು ಅಂದರೆ ಆ ಇಂಟುನ ಡಾಟಲ್ಲಿ ಹಾಕಿದ್ದೀನಿ. AR² AR³ AR⁴ ಇದು ಇಂಟು. ಇದಿಷ್ಟು ಫೌಂಡ್ ಔಟ್ ಮಾಡಬೇಕು. ಸೊ ಇಂಟು ಅಂದರೆ ನೋಡಿ ಹೆಂಗೆ ಸಿಂಪ್ಲಿಫೈ ಮಾಡ್ಕೋತೀನಿ ಅಂತ. A × A ಅಂದರೆ ಏನು? A². ಅದೇ ಥರ A × 1 2 3 4 5. ಸೊ ಅದು A⁴ ಆಗುತ್ತೆ. R ಎಷ್ಟಿದೆ?
ಇಲ್ಲಿ ಏನೂ ಇಲ್ಲ ಅಂದರೆ ಪವರ್ 1 ಅಂತ 1 ಪ್ಲಸ್ ಇಲ್ಲಿ 2 ಇದೆ 3 ಇದೆ 4 ಇದೆ 4 ಪ್ಲಸ್ 3 7 7 ಪ್ಲಸ್ 2 9 ಇದು 1 ಅಂದರೆ 10 ಆರ್ ಪವರ್ 10 ಅಂತ ಇದೆ. ಸೊ ನಮಗೆ ಪ್ರಾಡಕ್ಟು ಇದನ್ನು ಬರ್ತಾ ಇದೆ. ಈಗ ಇದ್ರ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ಇದಕ್ಕೆ ನಮಗೆ ಎ ಎನ್ಗೆ ಫಾರ್ಮುಲಾ ಏನು ಹೇಳಿ, ಎ ಇಂಟು ಆರ್ ಪವರ್ ಎನ್ ಮೈನಸ್ 1. ಫಾರ್ ಎಕ್ಸಾಂಪಲ್ ಎ 10 ಅಂದರೆ ಎ ಇಂಟು ಆರ್ ಪವರ್ ಎನ್ ಇದ್ದರೆ ಎನ್ ಮೈನಸ್ 1 ಎ ಪವರ್ 9. ಅದೇ ಎ ಪವರ್ 5 ಇದ್ದರೆ ಎ 5 ಇದ್ದರೆ ಆರ್ ಪವರ್ 4. ಒಂದೊಂದು ನಂಬರ್ನ ಕಡಿಮೆ ಮಾಡಬೇಕು. ನಮ್ಗೆ ಇದು ಜನರಲಾಗಿ ಗೊತ್ತಿರಬೇಕು ನೋಡಿ. 10 ಇದ್ದರೆ ಆರ್ ಪವರ್ 9, 5 ಇದ್ದರೆ ಆರ್ ಪವರ್ 4. ಅದೇ 100 ಇದ್ದರೆ ಎ ಇಂಟು ಆರ್ ಪವರ್ 99. ಇದೇ ಸೇಮ್ ಥಿಂಗ್ ಮೀನಿಂಗಲ್ಲಿ ಎ 3 ಇದೆ. ಎ 3 ಅಂದ್ರೇನು, ಎ 3 ಅಂದರೆ ಎ ಇಂಟು ಆರ್ ಪವರ್ 3ಗಿಂತ ಒಂದು ನಂಬರ್ ಕಡಿಮೆ ಮಾಡಿದ್ರೆ ಏನು ಬರುತ್ತೆ 2 ಅಂದರೆ ಎ ಆರ್ ಸ್ಕ್ವೇರ್. ಎ 3 ಅಂದರೂ ಒಂದೇ, ಎ ಆರ್ ಸ್ಕ್ವೇರ್ ಅಂದರೂ ಒಂದೇ. ಈಗ ನೋಡಿ ಎ ಆರ್ ಸ್ಕ್ವೇರ್ ವ್ಯಾಲ್ಯೂ 9 ಇದೆ, ಇಲ್ಲಿದೆಯಲ್ಲ, ಇದನ್ನು ನಾವು ಎ ಇಂಟು ಆರ್ ಸ್ಕ್ವೇರ್ ಹೋಲ್ ಪವರ್ 5 ಬರಿಬೋದಾ ನೋಡಿ. ಎಗೇನ್ ಪವರ್ ನಾವು ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಎ ಪವರ್ 5 ಬರುತ್ತೆ, ವಾಪಸ್ ಬರುತ್ತೆ. 5 2s are 10 ವಾಪಸ್ ಬರುತ್ತೆ. ಈಗ ಇದು ಎರಡು ಅಬ್ಸರ್ವ್ ಮಾಡಿ. ಎ ಆರ್ ಸ್ಕ್ವೇರ್ ವ್ಯಾಲ್ಯೂ ಏನು ಬಂದಿದೆ ನಮಗೆ 9. ಸೊ ಈ ಪ್ಲೇಸ್ಗೆ ಏನು ರಿಪ್ಲೇಸ್ ಮಾಡ್ಬೋದು ನಾವು, 9ನ ರಿಪ್ಲೇಸ್ ಮಾಡ್ಬೋದು, ಅಂದರೆ 9 ಪವರ್ 5. ಸೊ ದಟ್ ಈಸ್ ದ ಆನ್ಸರ್. ಬಟ್ ಆದರೆ ನಮಗೆ ಕೊಟ್ಟಿರುವಂಥ 4 ಆಪ್ಷನ್ನು ಕೂಡ ಇನ್ ಟರ್ಮ್ಸ್ ಆಫ್ 3ಯಲ್ಲಿದೆ. ಬಟ್ ನಮಗೆ ಬಂದಿರೋದು 9ಅಲ್ಲಿದೆ ನೋಡಿ. 3 ಪವರ್ 10, 3 ಪವರ್ 5, 3 ಪವರ್ 12, 3 ಪವರ್ 9 ಅಂತ ಇದೆ. ಸೊ ನಮಗೆ ಬಂದರೆ 9 ಇದೆ ಅಂದಮೇಲೆ ನಾವು 9ನ ಈಸಿಯಾಗಿ 3 ಪವರ್ ಕನ್ವರ್ಟ್ ಮಾಡ್ಬೋದಾ. ವಾಟ್ ಇಸ್ 9? 9 ಮೀನ್ಸ್ 3 ಸ್ಕ್ವೇರ್, 3 ಸ್ಕ್ವೇರ್ ಪವರ್ 5, 5 2s are 10. Therefore 3 power 10 is the answer. ಎಷ್ಟನೇ ಆಪ್ಷನ್ ಬರುತ್ತೆ ನಮಗೆ? ಆಪ್ಷನ್ ಎ. ಓಕೆ. ಸೊ ನೆಕ್ಸ್ಟ್ ಒನ್ ನೋಡಿ. ದ nth ಟರ್ಮ್ ಆಫ್ ದಿ ಜಿ ಪಿ. ದ nth ಅಂದರೆ ನಮಗೆ ಲಾಸ್ಟ್ ಟರ್ಮ್ ಅಂತ, ಅಂದರೆ ಎ ಎನ್ ಅಂತ ಮೀನಿಂಗ್ ಇದು. ದ nth ಟರ್ಮ್ ಆಫ್ ದ ಜಿ ಪಿ ಇದು ಕೊಟ್ಟಿರುವಂಥ ಜಾಮೆಟ್ರಿಕ್ ಪ್ರೋಗ್ರೆಷನ್ನು ಈಸ್ 2048 ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಅವ್ರು ಕೊಟ್ಟಿರುವಂಥ ಗಿವನ್ ಡೇಟಾ ಏನು ಅಂದರೆ ದ ವ್ಯಾಲ್ಯೂ ಆಫ್ ಎ ಎನ್ ಇಸ್ ಈಕ್ವಲ್ಸ್ ಟು 2048 ಕೊಟ್ಟಿದ್ದಾರಾ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆ ಜಿ ಪಿ ಏನು ಕೊಟ್ಟಿದ್ದಾರೆ, ಬೇಡ ಅಲ್ಲೇ ಇದೆಯಲ್ಲ 2832. ಓಕೆ. ಸೊ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಎನ್? ಎನ್ ಅಂದರೆ ನಮಗೆ ನಂಬರ್ ಆಫ್ ಟರ್ಮ್ಸ್ ಅಂತ ಇನ್ನು ಮೊದಲೇ ಹೇಳಿದ್ದೀವಿ. ಎನ್ ಮೀನ್ಸ್ ನಂಬರ್ ಆಫ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಫಸ್ಟ್ ಟರ್ಮು 2, ಸೆಕೆಂಡ್ ಟರ್ಮು 8, ಥರ್ಡ್ ಟರ್ಮ್ 32 ಆದರೆ ಇದು ಎಷ್ಟನೇ ಟರ್ಮು ನಮಗೆ 2048 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಈಗ ನೋಡಿ, ವಾಟ್ ಇಸ್ ದ ಫಸ್ಟ್ ಟರ್ಮ್? ಎ ಈಕ್ವಲ್ಸ್ ಟು 2. ಕ್ಲಿಯರಾ? ವಾಟ್ ಇಸ್ ಆರ್? ಆರ್ ಮೀನ್ಸ್ A2 by A1. A2 means second term. The second term is 8 and the first term is 2. 2 1s are 2, 4s are value 2. ಓಕೆ. ಈಗ ಏನು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ಇರೋಂಥ ಫಾರ್ಮುಲಾ ಯಾವುದು? nth ಫಾರ್ಮುಲಾ ಎ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಜಿ ಪಿ ಅಲ್ಲ, ಜಿ ಪಿ ಅಂದರೆ ಏನು ಬರುತ್ತೆ? ಎ ಇಂಟು ಆರ್ ಪವರ್ ಎನ್ ಮೈನಸ್ 1. ಇಲ್ಲಿಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ಎ ಎನ್? 2048 equals to what is A? 2. What is R? 4 power n minus 1. ಓಕೆನಾ? ನೋಡಿ ಇಲ್ಲಿ 2 ಇದೆ, ಈ 2ನ ಶಿಫ್ಟ್ ಮಾಡಿದ್ರೆ ಡಿನಾಮಿನೇಟರ್ಗೆ ಬರುತ್ತಲ್ವಾ. ಸೊ ಡಿನಾಮಿನೇಟರ್ ಶಿಫ್ಟ್ ಮಾಡ್ಕೊಳ್ಳಿ, ಅದು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ. 2 1s ಅಂದರೆ 2, ಓಕೆ, 2 10s, 2 2s, 2 4s. ಇದೇನಾಗತ್ತಪ್ಪ? 4 ಪವರ್ ಎನ್ ಮೈನಸ್ 1. ಓಕೆ. 4 ಪವರ್ ಎನ್ ಮೈನಸ್ 1 ಇದೆ. ಆ್ಯಕ್ಚುಲಿ ನಮಗೆ ಇದು 2 ಪವರ್ 10 ಅಲ್ವಾ ಇದು? ನಾನು ಹೇಳಿದ್ದೀನಿ ಮೊದಲೇ, ಮಿನಿಮಮ್ಗೆ 2ದು ಅಪ್ ಟು 10 ತನಕ ಗೊತ್ತಿರಬೇಕು ಅಂತ. ಸೊ ಡೈರೆಕ್ಟಾಗಿ ಇದನ್ನು ನಮಗೆ ಬೇಕಾಗಿದ್ದು 4ಅಲ್ಲಿ, ಬಟ್ ಇದು 2 ಪವರಲ್ಲಿ ಇದೆ. ಇರಲಿ, 2 ಪವರ್ 10 ಈಕ್ವಲ್ಸ್ ಟು 4 ಪವರ್ ಎನ್ ಮೈನಸ್ 1. ಒಂದು ಈ 4ನ 2 ಕನ್ವರ್ಟ್ ಮಾಡಿ, ಇಲ್ಲ ಈ 2ನ 4 ಕನ್ವರ್ಟ್ ಮಾಡಿ. ಸೊ ಇಲ್ಲಿ ಏನಿರೋದ್ರಿಂದ ನಮ್ಗೆ ಇದು ಈಸಿ. 2 ಸ್ಕ್ವೇರ್ ಹೋಲ್ ಪವರ್ 5 ಅಂತ ಬರೀತೀನಿ. 5 2s are 10 ತಾನೆ. 4 ಪವರ್ ಎನ್ ಮೈನಸ್ 1. ವಾಟ್ ಈಸ್ 2 ಸ್ಕ್ವೇರ್? 2 ಸ್ಕ್ವೇರ್ ಇಸ್ 4. ಸೊ ಅದೇನಾಗುತ್ತೆ ನಮಗೆ ಇದು 4 ಪವರ್ 5 ಪವರ್ ಎನ್ 4 ಪವರ್ ಎನ್ ಮೈನಸ್ 1. ಸೊ ಈಗ 4 ಅಂದರೆ ಬೇಸಸ್ನ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಸೊ ಉಳ್ಕೊಳ್ಳೋದಂಥದ್ದೇನು ಕ್ಯಾನ್ಸಲ್ ಅಂತಲ್ಲ, ಅದು ಎಲಿಮಿನೇಟ್ ಮಾಡ್ಕೊತಾ ಇದ್ದೀವಿ. ಸೊ ಉಳ್ಕೊಳ್ಳೋದು 5 ಈಕ್ವಲ್ಸ್ ಟು ಎನ್ ಮೈನಸ್ 1. ಸೊ ಮೈನಸ್ 1 ಶಿಫ್ಟ್ ಆದರೆ ಪ್ಲಸ್ 1 ಆಗುತ್ತೆ. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎನ್ ಇಸ್ 6.
ಸೊ ಎನ್ಗೆ 6 ಕೊಟ್ಟರೆ ನಮಗೆ ಆನ್ಸರ್ ಬರ್ತಾ ಇದೆ ಅಂತ. ಓಕೆನಾ? ನಾವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಬೋದು. ಎನ್ಗೆ 6 ಬಂದಿದೆ ಅಲ್ವಾ, ಇಲ್ಲಿ ಎನ್ಗೆ 6 ಕೊಟ್ಟರೆ 4/5 ಬರುತ್ತೆ. 4/5 ಎಷ್ಟು ಅಂದರೆ ನಮಗೆ 1024, ಯಾಕಂದರೆ 2/10 ತಾನೆ ನಮ್ಗೆ 1024. ಸೊ ಇಲ್ಲಿ ಬೇಕಾದ್ರೆ ಕ್ಲಿಯರ್ ಮತ್ತೆ ಈ ಸ್ಟೆಪ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಬೋದು. ಕ್ಲಿಯರ್ ಇದೆಯಾ? ಓಕೆ, ನೆಕ್ಸ್ಟ್ ಒನ್ ನೋಡಿ. The first term of the GP is 3. What is the meaning of first term? The value of A. Whose sixth term is 192. Sixth term means A6. Then the common ratio na phone note ಮಾಡಿ ಅಂತ ಹೇಳ್ತಾ ಇದ್ದಾರೆ. The meaning of common ratio is R. ನಾವು ಏನು ಫೋನ್ ಔಟ್ ಮಾಡಬೇಕು? R ವ್ಯಾಲ್ಯೂ ಫೋನ್ ಔಟ್ ಮಾಡಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ R? A2/A1. ಸೊ ಇದನ್ನು ಯೂಸ್ ಮಾಡಬೇಕು ಅಂತಲ್ಲ, ಇಲ್ಲಿ ಏನು ಬರುತ್ತೆ ಡೀಟೇಲ್ಸ್ ಚೆಕ್ ಮಾಡೋದೇ. ಓಕೆ, ಸೊ ಇಲ್ಲೇನು ಕೊಡ್ತಾರೆ ಸಿಂಪಲ್ ಆಗಿ. ವಾಟ್ ಈಸ್ A6? ಈಗ ತಾನೇ ಹೇಳಿದ್ದೀವಿ, A6 ಅಂದರೆ R⁻1 ನಂಬರ್ ಕಡಿಮೆ ಮಾಡ್ಕೊಬೇಕು, R⁻5. ಓಕೆ, ವಾಟ್ ಈಸ್ A6? ಸಿಕ್ಸ್ತ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ? 192 ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ A? ವಾಟ್ ಇಸ್ ದ ಫಸ್ಟ್ ಟರ್ಮ್? 3 ಇಂಟು R⁻5. 3ಇಂದ ಡಿವೈಡ್ ಮಾಡ್ಕೊಳ್ಳಿ. ಇದು 3 1s 3, 6 18, ಒಂದು ಕ್ಯಾರಿ ಬರುತ್ತೆ. ಒಂದು ಕ್ಯಾರಿ ಬಂದರೆ ಎಷ್ಟು ಬರುತ್ತೆ? 12. 3 4s 12. ಸೊ ನೀವು ಕನ್ಕ್ಲೂಡ್ ಏನು ಮಾಡ್ಬೋದು? ದಿಸ್ ಇಂಪ್ಲೈಸ್ R⁻5 = 64 ಬರ್ತಾ ಇದೆ. ಸೊ 64ನ ಯಾವ ನಂಬರ್ದ ಪವರಲ್ಲಿ 5ಅಲ್ಲಿ ಬರೀಬೋದು? 1/5, 2/5, 3/5 ಆ ಥರ. 1/5 ಈಸ್ ಆಲ್ವೇಸ್ 1. ಸೊ ಇದನ್ನ 2/5ಅಲ್ಲಿ ಬರೀಬೋದಾ? 2 2s 4, 4 2s 8, 8 2s 16, 16 2s 32, 32 2s 64. ಸಾರಿ, ಪವರ್ 6 ಬರುತ್ತಲ್ವಾ? ಹಾಂ, A⁻6 = ಸಿಕ್ಸ್ತ್ ಟರ್ಮ್ ಅಲ್ವಾ? ಸಿಕ್ಸ್ ಟರ್ಮ್ ಇಸ್ A ಇಂಟು R⁻5. A6 ಇಸ್ 192. ಸೊ 192ನ ನೀವು, ಸೊ ವಾಟ್ ಇಸ್ A ಇಸ್ 3 ಕೊಟ್ಟಿದ್ದಾರೆ. ಸೊ 3ಇಂದ ಡಿವೈಡ್ ಮಾಡಿದ್ರೆ 3 1s 3 6 18, ಒಂದು ಉಳ್ಕೊಳ್ಳುತ್ತೆ. 3 4s 12, 64. 64 ಅಂದರೆ 2/5 ಅಂದರೆ 32 ಬರುತ್ತೆ. 2/6 R⁻5 = 2/6 ಬರುತ್ತೆ. ಸಪೋಸ್ ಒಂದು ನಿಮಿಷ ವೆಯ್ಟ್ ಮಾಡಿ, ಅಂದರೆ ನಂಬರ್ ಮಿಸ್ ಆಗ್ಬಿಟ್ಟಿರುತ್ತೆ. 2 1s 2, 2s 2, 3s 2, 4s 2, 6 2, 9s 18, 2 6. ಒಂದು ನಿಮಿಷ. R⁻5 = 2/6 ಬರ್ತಾ ಇದೆ. ಓಕೆ, ಇದೊಂದು ಕ್ರಾಸ್ ಚೆಕ್ ಮಾಡ್ತೀನಿ, ಒಂದು ನಿಮಿಷ. R⁻4 AN = A ಇಂಟು R -1, R -1 ಅಂದರೆ 5. ಸೊ 64 ಮೀನ್ಸ್ ಹೋಲ್ಡ್ ಆಗ್ತದೆ. ಓಕೆ, ಇದೊಂದು ಕ್ರಾಸ್ ಚೆಕ್ ಮಾಡಿ ಹೇಳ್ತೀನಿ. ಇದು ನಂಬರ್ ಮಿಸ್ ಆಗಿದೆ ಅನ್ಸುತ್ತಿದ್ದು. ಓಕೆ ಓಕೆ ಇರಲಿ. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ನಂಬರ್ 11 ನೋಡಿ. ವಿಚ್ ಟರ್ಮ್ ಆಫ್ ದಿ GP? ಓಕೆ, ವಿಚ್ ಟರ್ಮ್ ಆಫ್ ದಿ GP 2 1 1/2 1/4 ಈಸ್ 1/28 ಅಂತ ಕೇಳ್ತಾರೆ. ಸೊ ಎಗೇನ್ GP ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ವಿಚ್ ಟರ್ಮ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಾವು ಎಗೇನ್ ಇಲ್ಲಿ ನಾವು ಎನ್ ವ್ಯಾಲ್ಯೂನ ಫೋನ್ ಔಟ್ ಮಾಡಬೇಕು. ಓಕೆ, ಸೊ ಎನ್ ವ್ಯಾಲ್ಯೂ ಫೋನ್ ಔಟ್ ಮಾಡಬೇಕು. ದೇರ್ಫೋರ್ N = ಸೊ ಎನ್ ವ್ಯಾಲ್ಯೂ ಫೋನ್ ಔಟ್ ಮಾಡಬೇಕು. ಅವರು ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ AN? 1/128. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ A = 2 ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ R? A2/A1. ವಾಟ್ ಇಸ್ A2? 1/2, 1/2. ಓಕೆ, ಸೊ ಅಗೇನ್ AR ಫಾರ್ಮುಲಾ ಯೂಸ್ ಮಾಡ್ತೀವಿ. AN = A ಇಂಟು R⁻n -1. ವಾಟ್ ಈಸ್ AN ಇಯರ್? 1/128 = ವಾಟ್ ಈಸ್ A ಮೀನ್ಸ್ 2. ವಾಟ್ ಈಸ್ R? R ಮೀನ್ಸ್ 1/2. 1/2 ಹೋಲ್ ಪವರ್ n -1. ಇದಾಗೇ ಇರಲಿ. ಇದು ಮಲ್ಟಿಪ್ಲೈ ಮಾಡ್ತೀರ ಅಂದರೆ ಮಲ್ಟಿಪ್ಲೈ ಮಾಡ್ಕೊಬೋದು. 8 ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತಲ್ಲ, ಅದಕ್ಕೋಸ್ಕರ. ಸೊ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 8 2s, ಸೊ 1/8 2s 16, ಕ್ಯಾರಿ 1 ಬರುತ್ತೆ. 2 2s 4. ನಿಮ್ಗೆ 128 2s 256 ಬರ್ಕೊಂಡ್ರು ಡೈರೆಕ್ಟಾಗಿ ಬರೋಕ್ಕೆ ಬರುತ್ತೆ ಅಂದರೆ ಬರೀಬೋದು.
256 ಈಕ್ವಲ್ಸ್ ಟು ವಾಟ್ ಈಸ್ 1 ಪವರ್ n ಮೈನಸ್ 1 ಅಂದರೆ ಫೈನೈಟೆ, ಸೊ 1 ಬರುತ್ತೆ, ಇದು 2 ಪವರ್ n ಮೈನಸ್ 1 ಆಗುತ್ತೆ. ಸೊ ಎರಡಕ್ಕೂ ರೆಸಿಪ್ರೋಕಲ್ ಇರೋದ್ರಿಂದ ಡೈರೆಕ್ಟಾಗಿ 256 ಈಕ್ವಲ್ಸ್ ಟು 2 ಪವರ್ n ಮೈನಸ್ 1 ಅಂತ ಬರೀಬೋದು. ಇದನ್ನು 2 ಪವರ್ ಎಷ್ಟು ಬರೀತೀರಾ? 256ನ ಇಲ್ಲಿ 2 ಇರೋದ್ರಿಂದ ಇದನ್ನು ಕೂಡ ಇನ್ ಟರ್ಮ್ಸ್ ಆಫ್ 2 ಅಲ್ಲೇ ಬರೀಬೇಕು. ಈಗೇನು ನಾನು ಹೇಳಿದ್ನಲ್ಲ ಅಪ್ ಟು 10 ತನಕ ಗೊತ್ತಿರಬೇಕು 2ದು. ಓಕೆ, 2 2s 4, 4 2s 8, 8 2s 16, 16 2s 32, again 32 2s 64, 64 2s 128, 128 2s 256 ಬರುತ್ತೆ. ಸೊ 2 ಪವರ್ 8, ಈ ಪ್ಲೇಸ್ಗೆ 2 ಪವರ್ 8 ಬರುತ್ತೆ, ಈ ಪ್ಲೇಸ್ಗೆ 2 ಪವರ್ n ಮೈನಸ್ 1 ಇರುತ್ತೆ. ಸೊ ಬೇಸಸ್ನ ಎಲಿಮಿನೇಟ್ ಮಾಡಿ ಜಸ್ಟ್ 8 ಈಕ್ವಲ್ಸ್ ಟು n ಮೈನಸ್ 1 ಅಂತ ಬರ್ಕೋತೀವಿ. ಸೊ -1 ಶಿಫ್ಟ್ ಆದರೆ +1 ಬರುತ್ತೆ. ದೇರ್ಫೋರ್ n ಈಕ್ವಲ್ಸ್ ಟು 9 ಇಸ್ ದ ಆನ್ಸರ್. ದಟ್ ಮೀನ್ಸ್ n ಅಂದರೆ ವಿಚ್ ಟರ್ಮ್ ಅಂತ ಕೇಳಿದ್ದಾರೆ. n + 9 ಬಂದರೆ 9th ಟರ್ಮ್ ಇಸ್ ದ ಆನ್ಸರ್. ಸೊ 9th ಟರ್ಮ್ ಇಸ್ ದ ಆನ್ಸರ್. ಓಕೆ, ಓಕೆ, ನೆಕ್ಸ್ಟ್ ನೋಡಿ, ಫೈನ್ ದ 10th ಟರ್ಮ್ ಅಂತ ಕೇಳ್ತಾ ಇದ್ದಾರೆ ಮತ್ತು nth ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಸೊ 10th ಮತ್ತು nth ಅಂತ ಬಂದಾಗ ಯಾವಾಗಲೂ ಫಸ್ಟ್ nth ಟರ್ಮ್ನ ಫೋನ್ ಮಾಡಿ. ಸೊ ಇಲ್ಲಿ ನೋಡಿ 5, 25, 125 ಜಿ ಪಿ ಅಂತ ಇದೆ. ಓಕೆ, ಸೊ ಜಿ ಪಿ ಫಾರ್ಮಲ್ನ ಹಾಕ್ಬೋದು, ಇಲ್ಲಿ ನಿಮ್ಮ ಡೈರೆಕ್ಟಾಗಿ ಮಾಡ್ಬೋದಾ ನೋಡಿ. ಇದು ನೋಡಿದ ತಕ್ಷಣ ಅಬ್ಸರ್ವೇಷನ್ ಗೊತ್ತಾಗ್ತಾ ಇದೆ. ಇದು 5 ಪವರ್ 1, 5 ಸ್ಕ್ವೇರ್ ಇಸ್ 25, 5 ಪವರ್ 125 ಅಂದರೆ ನೋಡೋಕ್ಕೆ ನಮಗೆ ಯಾವ ಥರ ಇದೆ ಅಂದರೆ ಇದು 5 ಪವರ್ 1, 5 ಪವರ್ 2, 5 ಪವರ್ 3 ಅಂದರೆ ನೆಕ್ಸ್ಟ್ ನಂಬರ್ ಏನಿರುತ್ತೆ ಅಬ್ವಿಯಸ್ಲಿ 5 ಪವರ್ 4 ಇದೆ. ಅದೇ ಇದರ 10th ಟರ್ಮ್ ಫಸ್ಟ್ ಟರ್ಮು 5 ಪವರ್ 1, ಸೆಕೆಂಡ್ ಟರ್ಮು 5 ಪವರ್ 2, ಸೆಕೆಂಡ್ ಟರ್ಮ್ ಅಂದರೆ ಪವರಲ್ಲಿ 2 ಇದೆ, ಥರ್ಡ್ ಟರ್ಮ್ ಅಂದರೆ ಪವರಲ್ಲಿ 3 ಇದೆ. ಅಂದರೆ 10th ಟರ್ಮ್ ಅಂದರೆ ಪವರಲ್ಲಿ ಏನಿರ್ಬೇಕು ಹೇಳಿ 10 ಇರಬೇಕು. nth ಟರ್ಮ್ ಅಂದರೆ ಪವರಲ್ಲಿ ಏನಿರ್ಬೇಕು ಹೇಳಿ n ಇರಬೇಕು. ಸೊ ಡೈರೆಕ್ಟಾಗಿ ನಾವು ಇದನ್ನು ಕನ್ಕ್ಲೂಡ್ ಮಾಡ್ಬೋದು, ಇಲ್ಲ ಹೇಗೇನು ಇದೇ ಥರ ಫಾರ್ಮುಲಾಸ್ ಯೂಸ್ ಮಾಡಿ ಮಾಡ್ಬೋದು. ಓಕೆ, ಸೊ ಇದು ಡೈರೆಕ್ಟಾಗಿ ಸಿಗ್ತಾ ಇದೆ. ಸೊ ದೇರ್ಫೋರ್ ದ 10th ಟರ್ಮ್ ಇಸ್ 5 ಪವರ್ 10, ದ nth ಟರ್ಮ್ ಇಸ್ 5 ಪವರ್ n. ಓಕೆನಾ? ಸೊ ಇದು ಅಬ್ಸರ್ವೇಷನ್ ಮಾಡಿದ್ದೀರಾ. ಇಲ್ಲ ನಾವು ಮೆಥಡ್ 2ನೇ ಅಪ್ಲೈ ಮಾಡ್ತೀರಾ ಅಂದರೆ ಆ ಫಾರ್ಮುಲಾ ಮೆಥಡ್ನ ಯೂಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಎ ಪರ್ಸನ್ ಹ್ಯಾಸ್ 2 ಪೇರೆಂಟ್ ಅಂತ ಇದೆ. ಓಕೆ, ಸೊ ಪರ್ಸನ್ಗೆ ನಮ್ಗೆ ಏನಿದ್ದಾರೆ, ಯಾವುದೋ ಒಂದು ಸಿಂಗಲ್ ಪರ್ಸನ್ಗೆ 2 ಪೇರೆಂಟ್ ಇದ್ದಾರೆ. ಆ 2 ಪೇರೆಂಟ್ಸ್ಗೆ 4 ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. ಸೊ ಆ 4ಗೆ 8 ಗ್ರ್ಯಾಂಡ್ ಪೇರೆಂಟ್ ಇದೆ. ಸೊ ನೋಡ್ತಾ ಇದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ 2 ಇದೆ, 2 ಇದ್ದಿದ್ದು 4 ಆಗ್ತಾ ಇದೆ, 4 ಇದ್ದಿದ್ದು 8 ಆಗ್ತಾ ಇದೆ. ಆಮೇಲೆ ನಮ್ಮ ಪ್ರಕಾರ 8 ಇದ್ದಿದ್ದು ಏನಾಗಬೇಕಾದ್ರೆ ನೆಕ್ಸ್ಟು 16 ಆಗಬೇಕು. ಇದೊಂಥರ ಜಮೆಟ್ರಿ ಪ್ರೋಗ್ರೆಸ್ ಇದೆ. 2 2s 4, 4 2s 8, 8 2s 16 ಥರ ಇದೆ. ಓಕೆ, ಸೊ ಇದನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇದು ನಮ್ಮದು ಪಾಪ್ಯುಲೇಷನ್ದು ಫ್ಯಾಮಿಲಿಗೆಲ್ಲ ಬರ್ತದೆ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಇಸ್ ಆನ್ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ನಂಬರ್ ಆಫ್ ಅಂದರೆ ನಮಗೆ ಬೇಕಾಗಿರೋದು ಸಮ್. ಓಕೆ, ಡ್ಯೂರಿಂಗ್ 10 ಜನರೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಫಸ್ಟ್ ಜನ್ರೇಷನ್. ಸೊ ಅವ್ರು ಕೊಡ್ತಾರದು ಯಾವ ಥರ ಅಂದರೆ ಫಸ್ಟು ಪೇರೆಂಟ್ ಇದ್ದಾರೆ. ಓಕೆ, ಯಾರು ಎ ಅನ್ನೋ ಪರ್ಸನ್ ಇದ್ದಾರೆ. ಓಕೆ, ಆ ಪರ್ಸನ್ಗೆ 2 ಪೇರೆಂಟ್ ಇದ್ದಾರೆ. ಆ 2 ಪೇರೆಂಟ್ಸ್ಗೆ ನಿಮ್ಮ ಈಗ ನಾನೇ ಪೇರೆಂಟ್, ನಾನು ತೊಗೊಂಡ್ರೆ ನನಗೆ 2 ಪೇರೆಂಟ್ ಅಂದರೆ ಒಂದು ಮದರ್ ಒಂದು ಫಾದರ್ ಅಂತ. ಹೇಗೇನು ನಿಮ್ಮ ಮದರ್ಗೆ ಒಬ್ಬರು ಮದರ್ ಒಬ್ಬರು ಫಾದರ್ ಇರಬೇಕಾ? ಸೊ ಅದು ಹೇಗೇನು ವಾಪಸ್ ಸ್ಪ್ಲಿಟ್ ಆಗುತ್ತಾ? ಓಕೆ, ಮದರ್ ಫಾದರ್ ಅಂತ. ಫಾದರ್ಗೂ ಕೂಡ ಒಂದು ಸಪ್ರೇಟ್ ಮದರ್ ಫಾದರ್ ಇರಬೇಕಾ? ಓಕೆ, ಅವ್ರು ಗ್ರೇಟ್ ಗ್ರ್ಯಾಂಡ್ ಬಂದರೆ ಈ ಮದರ್ಗೂ ಒಬ್ಬರು ಮದರ್ ಫಾದರ್ ಇರಬೇಕು ನಿಮ್ಮ ಗ್ರೇಟ್ ಗ್ರ್ಯಾಂಡ್ ಇವ್ರಿಗೆ. ಸೊ ಫಾದರ್ಗೂ ಕೂಡ ಮದರ್ ಫಾದರ್, ಈ ಥರ ಚೈನ್ ಲಿಂಕ್ ಹೋಗ್ತಾ ಇರುತ್ತೆ ಮದರ್ ಫಾದರ್. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಇದ್ದಾರೆ? 2 ಪೇರೆಂಟ್. ಇಲ್ಲಿ 1 2 3 4 ಪೇರೆಂಟು. 1 2 3 4 5 6 7 8, ಇಲ್ಲಿ 8. ಸೊ ಈ ಥರ ಹೇಳ್ತಾ ಇದೆ, ಚೈನ್ ಲಿಂಕಲ್ಲಿ ಮೂವ್ ಆಗ್ತಾ ಇದೆ. ಸೊ ಇದು ನಮಗೆ ಜಿ ಪಿ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಅವ್ರು ಹೇಳ್ತಾ ಇರೋದು 10th ಜನರೇಷನ್ ಅಂದರೆ ಸೊ ಎನ್ ವ್ಯಾಲ್ಯೂ 10ಗೆ ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಓಕೆ, ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಅಂತ ಮಾಡ್ಕೊಂಡು ಹೋಗಬೇಕು. ಸೊ ಇದನ್ನು ಮಾಡ್ಬೇಕಾದ್ರೆ ನೋಡಿ, ಜಿ ಪಿ ವಾಟ್ ಇಸ್ ದ ಫಸ್ಟ್ ವ್ಯಾಲ್ಯೂ? ಎ ಈಕ್ವಲ್ಸ್ ಟು 2. ಆರ್ ಅಂದ್ರೇನು? A2/A1, 4/2. ವಾಟ್ ಇಸ್ 4/2? 2. ಸೊ ಸಿಕ್ಕಿದೆಯಾ? ಸೊ ನಮ್ಮ 10th ಜನರೇಷನ್ ಬೇಕು. ಸೊ 10th ಜನರೇಷನ್ ಅಂದರೆ n ಈಕ್ವಲ್ಸ್ ಟು 10. ಓಕೆ, ನಮಗೆ ಬೇಕಾದ್ರೆ ಏನು ಹೇಳಿ ಟೋಟಲ್ ನಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ಟೋಟಲ್ ನಂಬರ್ ಅಂದರೆ ಸಮ್ ಫೌಂಡ್ ಔಟ್ ಮಾಡಬೇಕು. ಓಕೆ,
ನಮಗೆ ಜಿ ಪಿಲಿ ಬಂದಾಗ ನೋಡಿ ಕರೆಕ್ಟಾಗಿ ಜಿ ಪಿಲಿ ಅಂತ ಬಂದ ತಕ್ಷಣ ನಮಗೆ ಮೇಯ್ನಾಗಿ ಸಮ್ ಅಪ್ ಟು ಎನ್ ಟರ್ಮ್ಸ್ ಅಂತ ಇದೆ. ಸಮ್ ಅಪ್ ಟು ಎನ್ ಟರ್ಮ್ಸ್ ಇದರಲ್ಲಿ ಆರ್ ಗ್ರೇಟರ್ ದನ್ 1 ಇದ್ದರೆ ಆರ್ ಲೆಸ್ ದನ್ 1 ಇದ್ದರೆ ಬೇರೆ ಫಾರ್ಮುಲಾ ಇದೆ. ಎಸ್ ಇನ್ಫಿನಿಟಿ ಅಂದರೆ ಸಮ್ ಅಪ್ ಟು ಇನ್ಫಿನಿಟಿ ಎ ಡಿವೈಡ್ ಬೈ 1 - ಆರ್ ಅಂತಲೂ ಕೂಡ ಇದೆ. ಸೊ ಈಗ ಇಲ್ಲಿ ಆರ್ ವ್ಯಾಲ್ಯೂ ಗ್ರೇಟರ್ ದೆನ್ 2 ಇರೋದ್ರಿಂದ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಇಲ್ಲಿ ಬರಿತೀನಿ. ಜಸ್ಟ್ ಅದನ್ನು ರಿಪ್ಲೇಸ್ ಮಾಡ್ತಾ ಹೋಗೋದು. ಒಂದು ನಿಮಿಷ ಇದನ್ನ ಈ ಕಡೆ ಬರಿತಾ ಇದ್ದೀನಿ. 2, 4, 8, 16 ಇದೆ. ಹಿಯರ್ ದ ವ್ಯಾಲ್ಯೂ ಆಫ್ ಫಸ್ಟ್ ನಂಬರ್ ಇಸ್ ಎ. ಸೊ ಕಾಮನ್ ರೇಷಿಯೋ ನಮಗೆ 4 ಡಿವೈಡ್ ಬೈ 2 ಬರ್ತಾ ಇದೆ. 2 ಈಸ್ ಗ್ರೇಟರ್ ದೆನ್ 1. ಸೊ 10th ಜನರೇಷನ್ ಕೇಳಿದರೆ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಎಸ್ ಎನ್ ನೋಡಿ. ಸೊ ಎಸ್ ಎನ್ಗೆ ಫಾರ್ಮುಲಾ ಇದೆ. ಎಸ್ ಎನ್ಗೆ ಫಾರ್ಮುಲಾ ಎ ಇಂಟು, ಸೊ ಇಲ್ಲಿ ನಮಗೆ ಆರ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಆರ್ ಪವರ್ ಎನ್ -1 ಡಿವೈಡ್ ಬೈ ಆರ್ -1. ವಾಟ್ಸ್ ದ ವ್ಯಾಲ್ಯೂ ಆಫ್ ಎ? ಎ ಇಸ್ 2. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? ಆರ್ ಇಸ್ ಆಲ್ಸೋ 2. ವಾಟ್ ಈಸ್ ಎನ್? ಎನ್ ವ್ಯಾಲ್ಯೂ ಇಸ್ 10 -1 ಹೋಲ್ ಡಿವೈಡ್ ಬೈ 2 - 1. ವಾಟ್ ಈಸ್ 2 - 1? 2. ಈ 2 ಹಾಗೆ ಇಟ್ಕೋತೀರಾ. ಇಲ್ಲಿ ನಿಮಗೆ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ 2 ಪವರ್ ಕೊಟ್ಟಿಲ್ಲ, ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದ್ದಾರೆ. ವಾಟ್ ಇಸ್ 2 ಪವರ್ 10? 1024 -1. ವಾಟ್ ಈಸ್ 1024? 1024ಅಲ್ಲಿ 1 ಕಳೆದ್ರೆ ನಮ್ಗೆ ಏನು ಬರುತ್ತೆ? 2 × 1023. ಸೊ ಮಲ್ಟಿಪ್ಲೈ ಮಾಡಿ. 2 3s 6, 2 2s 4, 2 × 0 0, 2 1s 2. ಸೊ 2046 ಇಸ್ ದ ಆನ್ಸರ್. ಆಪ್ಷನ್ ಬಿ. ನೋಡಿ ಜಿ ಪಿನೇ, ಬಟ್ ಥಿಯರಿಟಿಕಲ್ ಪ್ರಾಬ್ಲಮ್ ಹೇಗಿದೆ ನೋಡಿ. ಈ ಥರ ಪ್ರಾಬ್ಲಮ್ ಸ್ವಲ್ಪ ಇಂಪಾರ್ಟೆಂಟ್ ಇದು. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ನೋಡಿ. ಎ ಗಾರ್ಡನರ್ ಬ್ರಾಟ್ 5 rabbits. After 2 months, rabbit become 10. Okay. And after 4 months, they become 20. If the growth continues on the same ratio, okay, what would be the amount of rabbit after 1 year ಅಂತ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಆಗಿ 1 ವರ್ಷ ಆದಮೇಲೆ 1 ವರ್ಷಕ್ಕೆ ಟೋಟಲ್ ನಂಬರ್ ಆಫ್ ರಾಬಿಟ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಗೇನ್ ಟೋಟಲ್ ನಂಬರ್ಸ್ ಅಂತ ನಮಗೆ ಸಮ್ ಅಂತ ನೆನ್ಪಿಟ್ಕೊಳ್ಳಿ. ವಾಟ್ ವುಡ್ ಬಿ ದ ಅಮೌಂಟ್ ಆಫ್ ರಾಬಿಟ್ಸ್? ಇದು ಟೋಟಲ್ ಅಂತ. ದಟ್ ಮೀನ್ಸ್ ಎಸ್ ಎನ್. ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಇದು ಪಾಪ್ಯುಲೇಷನ್ ಗ್ರೋತ್ ಬಗ್ಗೆ ಬರುತ್ತೆ. ಅಂದರೆ ಜಿ ಪಿ ಯೂಸ್ ಮಾಡ್ಬೋದು. ಸೊ ಪಾಪ್ಯುಲೇಷನ್ ಗ್ರೋತ್ ಬಗ್ಗೆನೂ ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಜನರಲ್ ಆಗಿ ಹೇಳ್ತೀನಿ. ಫಸ್ಟು ನೋಡ್ಕೊಳ್ಳಿ. ಈ ಗಾರ್ಡನರ್ ಬ್ರಾಡ್ 5 rabbits ಅಂದರೆ ಫಸ್ಟ್ ಮಂತ್ ಅಂದರೆ ನಾವು ಅರ್ಲಿಯಲ್ಲಿ ಎಷ್ಟು ಮಂತ್ ಅಂತ ಹೇಳಲ್ಲ, ಸ್ಟಾರ್ಟಿಂಗು 0 ಮಂತ್ ಅಂತ ಬರ್ಕೋತೀನಿ. ಸೊ 0 ಮಂತ್ಗೆ ಅಂದರೆ ನಮಗೆ ಸ್ಟಾರ್ಟಿಂಗ್ ಬರೀತಿರೋದು A1 ಫಸ್ಟ್ ಟರ್ಮ್ಗೆ. A1ಗೆ ನಮ್ಮ ಹತ್ರ ಟೋಟಲ್ ಆಗಿ ರಾಬಿಟ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ರಾಬಿಟ್ಸ್ ಎಷ್ಟಿದೆ? ನಮಗೆ 5 rabbits ಅಂತ ಕೊಟ್ಟಿದ್ದಾರೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 5 rabbits. ನೆಕ್ಸ್ಟು ಫಾರ್ 2 months. ಸೊ ಅಂದರೆ 2 ತಿಂಗಳಾದಮೇಲೆ. ಓಕೆ, ಫಾರ್ 2 months. 2 months ಅಂದರೆ ನಾನು A2 ಅಂತ ತಗೋತೀನಿ. A2ಗೆ 5 ಇದ್ದು ಎಷ್ಟಾಗ್ತಾ ಇದೆ ನಮಗೆ? ಇಲ್ಲೂ 10 rabbits ಆಗ್ತಾ ಇದೆ. 10R ಅಂತ ಬರ್ತೀನಿ, 10 rabbits. ಅದೇ ಥರ 4 monthsಗೆ ಏನು ಹೇಳ್ತಾ ಇದ್ದಾರೆ? ಸೊ ಡಬಲ್ ಆಗ್ತಾ ಹೋಗ್ತಾ ಇದೆ ಪ್ರತಿಯೊಂದು ತಿಂಗಳು, ಅಂದರೆ 2 months ಗ್ಯಾಪ್ಗೆ. ಓಕೆ, ಫಾರ್ 4 months ಎಷ್ಟಾಗ್ತಿದೆ? 10 ಇದ್ದು ಏನಾಗ್ತಾ ಇದೆ? 20 rabbits ಆಗ್ತಾ ಇದೆ. ಅದು ನಾನು A3 ಅಂತ ತಗೋತೀನಿ. ಓಕೆ, ಸೊ ನೋಡಿ ಜನರಲ್ ಆಗಿ ಮುಗಿಸ್ಬಿಡೋದು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. A3 ಆಯಿತು. A3 ಆದಮೇಲೆ ಎಷ್ಟು? A4. A4 ಅಂದರೆ 4 ಆದಮೇಲೆ ಎಷ್ಟು ಮಂತ್ ಬರುತ್ತೆ ನಮಗೆ? 4 ಆದಮೇಲೆ 6 months ಬರುತ್ತೆ. 6 ಆದಮೇಲೆ 8 months. 8 ಆದಮೇಲೆ 10 months. ಸೊ 10 month ಆದಮೇಲೆ 12th month. ಈ 12th month ಅಂತ ಏನಕ್ಕೆ ತೊಗೊಬಂದೆ ಅಂದರೆ ನಮ್ಗೆ ಅವ್ರು ಮೆನ್ಷನ್ ಮಾಡಿರೋದೆ ಆಫ್ಟರ್ 1 year. 12 months ಅಂದರೂ ಒಂದೇ ನಮಗೆ, ಇದು 1 year ಅಂದ್ರೂ ಒಂದೇ. ಸೊ ಹಿಂಗೆ ಜನರಲಾಗೆ ಮುಗಿಸ್ಬಿಡೋದು. ನಾವು ಜಿ ಪಿನೇ ಅಪ್ಲೈ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಇಲ್ಲಿ ನೋಡಿ, A1, A2, A3 ತೊಗೊಂಡೆ. ಇದೆಷ್ಟು ಬರುತ್ತೆ ಇದು ಅಂದರೆ 4th ನಂಬರು, 5th ಟರ್ಮು, 6th ಟರ್ಮು, 7th ಟರ್ಮು. 7th ಅಂದರೆ ನಮಗೆ ಜನರಲ್ ಆಗಿ ಎನ್ ವ್ಯಾಲ್ಯೂ 7 ಅಂತ ಇದರಲ್ಲಿ. ಸೊ ಈಗ ಲೆಕ್ಕ ಹಾಕೊಳ್ಳಿ. ಫಸ್ಟ್ ಮಂತಲ್ಲಿ ಅಂದರೆ ಸ್ಟಾರ್ಟಿಂಗ್ ಅರ್ಲಿಯರ್ ಕೇಸಲ್ಲಿ 5 rabbits. ಫಾರ್ 2 monthsಗೆ 10 ಆಯಿತು. ಸೊ 20 ಆಯಿತು. ನೆಕ್ಸ್ಟು 6 monthsಗೆ 20 ಇದ್ದು ಎಷ್ಟಾಗಬೇಕು ನಮಗೆ? ಸೊ ಇದು 40 ಆಗಲೇಬೇಕು. ಸೊ 40 ಇದ್ದು ನೆಕ್ಸ್ಟ್ 2 monthsಗೆ ಏನಾಗಬೇಕು? 80, ಡಬಲ್ ಅಂದರೆ. ಸೊ 80ಗೆ ಡಬಲ್ಲು 160, 160ಗೆ ಡಬಲ್ಲು 320. ಸೊ ನಮಗೆ ಡೈರೆಕ್ಟಾಗಿ ಇಲ್ಲೇ ಇದೆ ನೋಡಿ, 320 ಇಸ್ ದ ಆನ್ಸರ್. ಸೊ 1 ವರ್ಷಕ್ಕೆ ಅದು
320 ರ್ಯಾಬಿಟ್ಸು ಕ್ರಿಯೇಟ್ ಆಗಿರುತ್ತೆ ಅಂತ. ಓಕೆನಾ? ಇಲ್ಲ ನಾವು ಸೀಕ್ವೆನ್ಸ್ ಥರ ಬರಿತೀವಿ ಅಂದರೆ 5, 10, 20 ಅಂತ ತೊಗೊಂಡು ಜಿ ಪಿ ಪ್ರಕಾರ ಯೂಸ್ ಮಾಡ್ತೀವಿ ಅಂದರೆ 5, 10 ನೆಕ್ಸ್ಟ್ ಇಷ್ಟು ನಮಗೆ 10 ಆದಮೇಲೆ 20 ಹಿಂಗೆ ತೊಗೊಂಡೋಗ್ಬೇಕು. ಸೊ ಇಲ್ಲಿ ಎ ವ್ಯಾಲ್ಯೂ ಏನು ಬರುತ್ತೆ? 5 ಬರುತ್ತೆ. ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಆರ್ ಈಕ್ವಲ್ಸ್ ಟು 10/5. ಆರ್ ಇಸ್ 2. ಯಾಕಂದರೆ ನಿಮಗೆ ರೇಷೋ 2 ತಾನೆ, 2 ಮಂತ್ಸ್ ಗ್ಯಾಪ್ ಬರ್ತಾ ಇದೆ. ಸೊ ನೀವು ಫಾರ್ಮುಲಾ ಹಾಕಿದ್ರು ಕೂಡ ನಿಮಗೆ ವಾಪಸ್ಸು ಸೇಮ್ ನಿಮಗೆ 320 ಸಿಗುತ್ತೆ. ನಮಗೆ nth ಟರ್ಮು ಲಾಸ್ಟ್ ಎನ್ ವ್ಯಾಲ್ಯೂ 7 ಇದೆ, A7 ಫೋನ್ ಔಟ್ ಮಾಡಿ. ಸೊ ಅಲ್ಲಿಗೆ ಟೋಟಲ್ ನಂಬರ್ ಆಫ್ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಡೈರೆಕ್ಟಾಗಿ ಇದಕ್ಕೆ 320 ಈಸ್ ದ ಆನ್ಸರ್. ಓಕೆನಾ? ಸೊ ಇಲ್ಲಿ ಬರೆದಿದ್ದೀನಿ ಆರ್ ಅಂತ, ಜಸ್ಟ್ ಅದು ಜಿ ಪಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೂಡ ಟ್ರೈ ಮಾಡಿ. ಓಕೆನಾ? ಇದು ಡೈರೆಕ್ಟಾಗಿ ಜನರಲ್ ಆಗೇ ಬರೆದಿದ್ದೀನಿ. ಓಕೆನಾ? ಒಂದು ನಿಮಿಷ, ಪ್ರೀವಿಯಸ್ ಕ್ವಶನ್ ಹೇಳಿದ್ನಲ್ಲ, ಈ ಕ್ವಶನ್ ನಂಬರ್ 14 ನಿಮಗೆ 2016 ಲ್ಯಾಂಡ್ ಸರ್ವೆ ಪೇಪರ್ ಕ್ವಶನ್ ಇದು. ಅರ್ಥ ಆಗ್ತಿದೆಯಾ? ಸೊ ಲ್ಯಾಂಡ್ ಸರ್ವೆ ಪ್ರಾಬ್ಲಮ್ಸಲ್ಲಿ ಇದು ಜನರಲ್ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ. ಅದಕ್ಕೆ ಸಿಮಿಲರ್ ಆಗಿ ಇದೊಂದು KCT ಪೇಪರ್ದು ಇಲ್ಲಿ ಕೊಟ್ಟಿದ್ದೀನಿ. ಅದು 2 ಪರ್ಸನ್ಸ್ 2 ಪೇರೆಂಟ್ಸ್. ಇದು 2016 ಲ್ಯಾಂಡ್ ಸರ್ವೆಲಿ ಕೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಫ್ ದ ಸಮ್ ಆಫ್ ದ ಟರ್ಮ್ಸ್ ಆಫ್ ಅನ್ ಎ ಪಿ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದು, ಇನ್ನೊಂದು ಸಮ್ ಅಂತ ಕೇಳ್ತಾ ಇದ್ದಾರೆ. ಹೇಳೋದು ನೆನಪಿರಬೇಕು, SN ಅವರೇ ಕೊಟ್ಟಿದ್ದಾರೆ. ದೆನ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದಿ ಎ ಪಿ. ಸೊ ಈಗ ನಾವು ಜಿ ಪಿ ಮೇಲೆ ಮಾಡೋದಲ್ಲ, ಅದೇ ಥರ ಎ ಪಿ ಮೇಲಿದೆ. ಕಾಮನ್ ಡಿಫ್ರೆನ್ಸ್ನ ಫೋನ್ ಔಟ್ ಮಾಡಿ ಅಂದರೆ ನಾವು ಡಿ ವ್ಯಾಲ್ಯೂನ ಫೋನ್ ಔಟ್ ಮಾಡಬೇಕು. ಓಕೆ? ಸೊ ಡಿ ವ್ಯಾಲ್ಯೂ ಫೋನ್ ಔಟ್ ಮಾಡೋಕ್ಕೆ ಡಿಗೆ ಫಾರ್ಮುಲಾ ಏನಿದೆ ನಮಗೆ ಗೊತ್ತಿರಾಗೆ ಸಿಂಪಲ್ಲು. ಜಿ ಪಿಲಿ ಕಾಮನ್ ರೇಷೋ ಅಂದರೆ A2/A1. ಎ ಪಿಲಿ ಡಿ ಅಂದರೆ A2 - A1. ಸೊ ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ ಅದು. ಓಕೆನಾ? ಸೊ ಈಗ ನಮಗೆ A2, A1 ಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? SN ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ S1? ಎನ್ಗೆ 1 ಕೊಟ್ಟರೆ ದ ಸಮ್ ಅಪ್ ಟು ಫಸ್ಟ್ ಟರ್ಮ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ S2? ದ ಸಮ್ ಆಫ್ A1 ಪ್ಲಸ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂತ. ದಟ್ ಈಸ್ A1, A2. ಸೊ ಇಷ್ಟಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದರೆ ನನಗೆ A2 ಮತ್ತು A1 ಬೇಕು. S1 ಅಂದರೆ ಈ ಫಾರ್ಮುಲಾಗೆ n+ಗೆ 1 ರಿಪ್ಲೇಸ್ ಮಾಡಿ. 1 ಸ್ಕ್ವೇರ್ ಪ್ಲಸ್ 1, 1 ಸ್ಕ್ವೇರ್ ಪ್ಲಸ್ 1 ಇಸ್ 2. ಓಕೆ? ಸೊ S2 ಈ ಪ್ಲೇಸ್ಗೆ 2 ಕೊಡಿ. 2 ಸ್ಕ್ವೇರ್ ಪ್ಲಸ್ 2, 2 ಸ್ಕ್ವೇರ್ ಇಸ್ 4, 4 ಪ್ಲಸ್ 2 6. ಓಕೆ? ಅದಾಗೇ ಇರಲಿ. ನೀಟಾಗಿ ನಾನು ಏನು ಹೈಲೈಟ್ ಮಾಡ್ತೀನಿ ಅದನ್ನು ಮಾತ್ರ ನೋಡಿ. A1, A2. ಓಕೆ? ಸೊ ಈ A1 ಪ್ಲಸ್ A2 ಅಂದರೆ 6 ಅಂತ ಕನ್ಕ್ಲೂಷನ್. ಬಟ್ ವಾಟ್ ಈಸ್ A1? A1 ಅಂದರೆ ಏನಿದೆ? 2 ಇದೆ. ಈ ಪ್ಲೇಸಲ್ಲಿ 2 ಇದೆ. ಸೊ ಈಗ A2 ಫೋನ್ ಔಟ್ ಮಾಡ್ಬೋದಾ? ಸೊ ಈ 2ನ ಆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ದಿಸ್ ಇಂಪ್ಲೈಸ್ A2 ಈಕ್ವಲ್ಸ್ ಟು 6 - 2. 6 - 2 ಈಸ್ 4. ಈಗ A2 ವ್ಯಾಲ್ಯೂ 4 ಸಿಕ್ಕಿದೆ. ಈ A2 ಪ್ಲಸ್ಗೆ 4 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. A1 ವ್ಯಾಲ್ಯೂ 2 ಸಿಕ್ಕಿದೆ. ಸೊ ವಾಟ್ ಈಸ್ 4 - 2? 2. ದೇರ್ಫೋರ್ ದಟ್ ಕಾಮನ್ ಡಿಫ್ರೆನ್ಸ್ ಈಸ್ 2. ಆಪ್ಷನ್ ಡಿ. ಓಕೆ? ಸೊ ನೆಕ್ಸ್ಟ್ ನೋಡಿ, ಫೈನ್ ದ ಸಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಸಮ್ ಫೋನ್ ಔಟ್ ಮಾಡಬೇಕು. ಸಮ್ ಆಫ್ ಆಲ್ ಇಂಟೀಜರ್ಸ್. ಸಮ್ ಅಂದರೆ ನಾವು SN ಫೋನ್ ಔಟ್ ಮಾಡಬೇಕು. ಸಮ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ SN ಫೋನ್ ಔಟ್ ಮಾಡಬೇಕು. ಆಡ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ಬಿಟ್ವೀನ್ 2 and 100. ಜೊತೆಗೆ ಇನ್ನೂ ಒಂದು ಕಂಡೀಷನ್ ಏನು ನೋಡಿ, ಡಿವಿಸಿಬಲ್ ಬೈ 3 ನೋಡಿ. ಸೊ ಫಸ್ಟ್ ಕಂಡೀಷನ್ ನೋಡಿ, ನಾವು SN ಫೋನ್ ಔಟ್ ಮಾಡಬೇಕು. ಸಮ್ ಅದು ಬಿಡಿ. 2 and 100 ಮಧ್ಯ ಆಡ್ ನಂಬರ್ಸ್ ಇರ್ಬಿಟ್ಟು 2 ಮತ್ತು 100 ಮಧ್ಯೆ ಆಡ್ ನಂಬರ್ಸ್ ಯಾವ್ದು ಬರುತ್ತೆ? 3 ಇದೆ, 5 ಇದೆ, 7 ಇದೆ, 9 ಇದೆ, 11 ಇದೆ, 13 ಇದೆ. ಈ ಥರ ಈ ಆಡ್ ನಂಬರ್ಸ್ ಜೊತೆಗೆ ಅದು 3 ಇಂದ ಡಿವೈಡ್ ಆಗಬೇಕು. ಸೊ 3 ಇಂದ ಡಿವೈಡ್ ಆಗೋಂಥ ಆಡ್ ನಂಬರ್ಸ್ ಯಾವ್ದು ನೋಡಿ ಇಲ್ಲಿ? 3, 5 ಡಿವೈಡ್ ಆಗಲ್ಲ, 7 ಡಿವೈಡ್ ಆಗಲ್ಲ, 9, ನೆಕ್ಸ್ಟು 11 ಆಗಲ್ಲ, ನೆಕ್ಸ್ಟು ಆಡ್ ನಂಬರ್ಸ್ ಅಲ್ವಾ? 3, 5, 7. ಸೊ 3 ಆಗುತ್ತೆ, 9 ಆಗಲ್ಲ, 14 ಇಲ್ಲ, 11 ಆಗಲ್ಲ, 13 ಆಗಲ್ಲ. 13 ಆದಮೇಲೆ ಯಾವ ನಂಬರ್ ಬರುತ್ತೆ? ಆಡ್ ನಂಬರ್ 15. 15 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 18 ಬರೀ ಆಡ್ ನಂಬರ್ಸ್ ಮಾತ್ರ. 17 ಡಿವೈಡ್ ಆಗಲ್ಲ, 19 ಡಿವೈಡ್ ಆಗಲ್ಲ, 21 ಈ ಥರ ನಂಬರ್ಸ್ ಹೋಗ್ತಾ ಇರುತ್ತೆ. ಸೊ ಇನ್ನೂ ಸಿಂಪಲ್ ಆಗಿ ತೊಗೋಬೇಕು ನೋಡಿ. ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ನೋಡಿ. 9 ಮತ್ತು 3ಗೆ ಎಷ್ಟು ಡಿಫ್ರೆನ್ಸ್ ಇದೆ? 6. 15 ಮತ್ತು 9ಗೆ ಎಷ್ಟು ಡಿಫ್ರೆನ್ಸ್ ಇದೆ? 6.
21 ಮತ್ತು 9ಗೆ ಎಷ್ಟು 15ಗೆ ಎಷ್ಟು ಡಿಫ್ರೆನ್ಸ್ ಇದೆ 6. ಸೊ ಎಲ್ಲದಕ್ಕೂ ಕಾಮನ್ ಡಿಫ್ರೆನ್ಸ್ ಇದೆ ಅಂದಮೇಲೆ ಇದು ಟೋಟಲಾಗಿ ನಮ್ಗೆ ಏನಾಗುತ್ತೆ ಫಸ್ಟು ಪ್ರಾಬ್ಲಮ್ ಇದು ಎ ಪಿ ಆಗುತ್ತೆ. ನಾವು ಎ ಪಿ ಮತ್ತು ಜಿ ಪಿ ಅಂತ ಐಡೆಂಟಿಫೈ ಮಾಡಿದ್ರೆ ತಾನೆ ಗೊತ್ತಾಗೋದು. ಓಕೆ, ಸೊ ಈಗ 21ಗೆ 6 ಅಟೆಂಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ 27 ಬರುತ್ತೆ. ಅದೇ ಥರ ಲಾಸ್ಟ್ ನಂಬರ್ಗೆ ಬನ್ನಿ. ಲಾಸ್ಟ್ ನಂಬರ್ ನಮ್ಗೆ ಏನಿರೋದು 100. 100ಗಿಂತ ಪ್ರೀವಿಯಸ್ ನಂಬರ್ ಯಾವುದು 99. 99 ಆಡ್ ನಂಬರು ಜೊತೆಗೆ 3ಇಂದ ಡಿವೈಡ್ ಆಗುತ್ತೆ. 3 3s ಅಂತ. ಓಕೆನಾ. ಸೊ ಈಗ ಇದಿಷ್ಟುದು ಸಮ್ ಫೌಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಸಮ್ ಅಂದರೆ 3 + 9 + 15 ಅಪ್ ಟು 99 ತನಕ ನಾವು ಫೌಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಈಗ ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? The value of A is 3. What's the value of D? A2 minus A1. What is A2? A2 ಎಷ್ಟಿದೆಯಪ್ಪ? 9 minus 3. What is 9 minus 3? 6. ಇಲ್ಲೇ ನೋಡೋದ್ವಲ್ಲ, ಕಾಮನ್ ಡಿಫ್ರೆನ್ಸ್ ಇಸ್ 6 ಅಂತ. ಸೊ ನಾವು ಬೇಕಾದ್ರೆ ಎಸ್ ಎನ್ಗೆ ಫಾರ್ಮುಲಾ ಏನಿದೆ ನಮಗೆ? ಎಸ್ ಎನ್ಗೆ ದೆರ್ ಆರ್ 2 ಫಾರ್ಮುಲಾಸ್. ಬಟ್ nth ಟರ್ಮ್ ಗೊತ್ತಿದ್ರೆ ಮೊದಲೇ, ಲಾಸ್ಟ್ ಟರ್ಮ್ ಗೊತ್ತಿರೋ ಫಾರ್ಮುಲಾ ಏನು? n/2 a + l. a + l ಅಂದರೆ ಇದು, ಎಲ್ ಅಂದರೆ ಲಾಸ್ಟ್ ಟರ್ಮ್, ಎ ಅಂದರೆ ಫಸ್ಟ್ ಟರ್ಮ್. ಓಕೆ, ಸೊ ಈಗ ಚೆಕ್ ಮಾಡ್ತಾ ಬನ್ನಿ. ಸೊ ಡಿ ವ್ಯಾಲ್ಯೂ 6 ಇದೆ, ನಮಗೇನು ಡಿ ಪ್ರೆಸೆಂಟ್ ನೆಸೆಸಿಟಿ ಇಲ್ಲ. ಯಾಕಂದರೆ ಡಿ ನಂಗೆ ಬೇಕು ಅಂದರೆ ಇದೇ ಫಾರ್ಮುಲಾದಲ್ಲಿ n/2 a + ಅದೇ 2a ಟೈಮ್ಸ್ ಆಫ್ n-1 × d ಇದೆಯಲ್ಲ, ಆ ಫಾರ್ಮುಲಾ ಯೂಸ್ ಮಾಡಬೇಕಿತ್ತು. ಈಗ ಸಿಂಪಲಾಗಿ ಅಪ್ಲೈ ಮಾಡಿ. ದಿಸ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಎನ್? ಎನ್ ಅಂದರೆ ಲಾಸ್ಟ್ ಟರ್ಮು. ಓಕೆ, ಅಂದರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. 3 1s 3 2 ಈ ಥರ ಚೆಕ್ ಮಾಡ್ತೀವಲ್ಲ, ಅದೇ ಥರ ಅದು ನಮಗೆ ಲಾಸ್ಟ್ ಟರ್ಮ್ ಇರುತ್ತೆ. ಓಕೆ, ಸೊ ನಮಗೆ ಈಗ ಎನ್ ವ್ಯಾಲ್ಯೂ ಸಿಕ್ಕಿದ್ರೆ ನಾವು ಕ್ಲಿಯರ್ ಮಾಡ್ದಂಗೆ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ ನೋಡಿ, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಅದಾಗೆ ಹೇಳ್ತೀನಿ. ಎನ್ ಆಗೇ ಅಲ್ಲಿ. ವಾಟ್ ಈಸ್ ಎ? ಎ ಅಂದರೆ ಫಸ್ಟ್ ನಂಬರು 3 ಇದೆ. ವಾಟ್ ಈಸ್ ಎಲ್? ಲಾಸ್ಟ್ ನಂಬರು 99 ಇದೆ. ಇದನ್ನು ಮುಗಿಸ್ಕೋಬೇಕು. ಎನ್ ಫೌಂಡ್ ಔಟ್ ಮಾಡೋದು ಹೇಗೆ? ಸೊ ಎನ್ ಫೌಂಡ್ ಔಟ್ ಮಾಡೋಕ್ಕೆ ನಾವು ಜಸ್ಟು ಎ ಎನ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು, ಬೇರೆ ಏನಿಲ್ಲ. ಸೊ ಎ ಎನ್ಗೆ ಫಾರ್ಮುಲಾ ಏನಿದೆ? ಎ ಎನ್ ಈಕ್ವಲ್ಸ್ ಟು ಎ + n-1 × d. ಸೊ ಎ ಎನ್ ಅಂದರೆ ಲಾಸ್ಟ್ ಟರ್ಮು 99 ಇದೆ. ಎ ಅಂದರೆ ಫಸ್ಟ್ ಟರ್ಮು 3 ಇದೆ. ಸೊ ಎನ್ ವ್ಯಾಲ್ಯೂ ಗೊತ್ತಿಲ್ಲ, n-1. ಡಿ ಅಂದರೆ ಎಷ್ಟು? 6. ನೋಡಿ, ಈಗ ಡಿ ವ್ಯಾಲ್ಯೂ ಯೂಸ್ ಆಯಿತು. ಓಕೆ, ಸೊ ಡಿನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನಾವು 3ನ ಶಿಫ್ಟ್ ಮಾಡ್ಕೊಬೋದು, ಇಲ್ಲ ಇಲ್ಲೇ ಕ್ಲಿಯರ್ ಮಾಡ್ತೀರ ಅಂದರೂ ಮಾಡ್ಬೋದು. 3 ಈ ಕಡೆ ಬಂದರೆ -3 ಆಗುತ್ತೆ. ಸೊ 99 3 ಹೋದರೆ 96 ಬರುತ್ತೆ. n-1 × 6 ಬರುತ್ತೆ. 6ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲ ಡಿವೈಡ್ ಮಾಡಿ. 96/6 ಈಕ್ವಲ್ಸ್ ಟು n-1. 6 1s, ಇಲ್ಲೂ ಕೂಡ 6 1s. 6 1s 6 ಅಂದರೆ 36 ಉಳ್ಕೊಳ್ಳುತ್ತೆ. 16s 16 ಈಕ್ವಲ್ಸ್ ಟು n-1. therefore n ಈಕ್ವಲ್ಸ್ ಟು 17. ಆ ವ್ಯಾಲ್ಯೂನ ತೊಗೊಬಂದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಾವು ಡಿವೈಡ್ ಆಗುತ್ತಾ ನೋಡಿ. ಸೊ ಡಿವೈಡ್ ಆಗಲ್ಲ ಅಂದರೆ ಜಸ್ಟ್ ಮಲ್ಟಿಪ್ಲೈ ಮಾಡಬೇಕಷ್ಟು. ಸೊ ಇದೆಷ್ಟು ಬರುತ್ತಪ್ಪ? 99 100 102. 17 × 102 / 2. 2 5s 2 1s. ಸೊ ಇವಾಗ 17 × 51ನ ಮಲ್ಟಿಪ್ಲೈ ಮಾಡಬೇಕು, ಅಷ್ಟೇ ಕಾನ್ಸೆಪ್ಟ್, ಇನ್ನೇನಿಲ್ಲ. ಸೊ ಮಾಡ್ತಿರೋದ ಮಾಡ್ಕೊಳ್ಳಿ. 17 × 51 ಇದೆ. 17 × 51 ಇದೆ. ಓಕೆ, 1 7s 7, 1 1s 1, 7 5s 35. ಸೊ 3 ಕ್ಯಾರಿ ಬರುತ್ತೆ. 5 1s 5 + 8 867. 867 ಇಸ್ ದ ಆನ್ಸರ್. ನೋಡಿ, ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಸ್ವಲ್ಪ ವರ್ಕ್ ಇರುತ್ತೆ ಪ್ರಾಬ್ಲಮಲ್ಲಿ. ಕೆಲವು ಪ್ರಾಬ್ಲಮ್ ಡೈರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೀವಿ, ಇನ್ನು ಕೆಲವು ಪ್ರಾಬ್ಲಮ್ಸಲ್ಲಿ ನಂಬರ್ ಆಫ್ ಸ್ಟೆಪ್ಸ್ ಇರುತ್ತೆ, ನೀಟಾಗಿ ಮಾಡ್ತಾ ಹೋಗಬೇಕು. ಓಕೆನಾ. ಸೊ ನೆಕ್ಸ್ಟ್ ಒನ್ ನೋಡಿ, ದ ಸಮ್ ಆಫ್ n ಟರ್ಮ್ಸ್ ಅಂತ ಹೇಳಿದ್ದಾರೆ. ಎಗೇನ್ ಅಂದರೆ ಎಸ್ ಎನ್ ಅಂತ, ಸಮ್ ಅಪ್ ಟು n ಟರ್ಮ್ಸ್ ಅಥವಾ ಸಮ್ ಆಫ್ n ಟರ್ಮ್ಸ್ ಅಂದರೆ ಎಸ್ ಎನ್. ಎ ಪಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎ ಪಿಲಿ ಎಸ್ ಎನ್ಗೆ ಫಾರ್ಮುಲಾಸ್ ಗೊತ್ತಿದೆ. ಆ ಸಮ್ನ ಓವರ್ ಆಲ್ ಆಗಿ ಏನಂತ ಕೊಟ್ಟಿದ್ದಾರೆ? 3n² + 5n. ಸೊ ಅವ್ರು ಗಿವನ್ ಕೊಟ್ಟಿರೋದು ನಮಗೆ ಎಸ್ ಎನ್ ಈಕ್ವಲ್ಸ್ ಟು 3n² + 5n ಅಂತ ಕೊಟ್ಟಿದ್ದಾರೆ. ಸೊ 5n ಅಂತ ಎಸ್ ಎನ್ ಕೊಟ್ಟಿದ್ದಾರೆ. ನಮ್ಗೇನು ಬೇಕು? ದ mth ಟರ್ಮ್ ಇಸ್ 164 ಅಂತ ಹೇಳಿದ್ದಾರೆ. ಎಸ್ ಎನ್ ಹಾಗೆ ಇಟ್ಕೋತೀನಿ, ಆ ಪಾರ್ಟ್ ಹಾಗೆ ಇರಲಿ. ಇನ್ನೊಂದೇನು ಕೊಟ್ಟಿದ್ದಾರೆ? mth ಟರ್ಮ್. nth ಟರ್ಮ್ಗೆ ಫಾರ್ಮುಲಾ a + n-1 d. ಅದೇ ಥರ mth ಟರ್ಮ್ಗೆ ಫಾರ್ಮುಲಾ a + m-1 × d.
ಎಮ್ನ ಎಷ್ಟು ಕೊಟ್ಟಿದ್ದಾರೆ 164 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನು ಫೋನ್ ಔಟ್ ಮಾಡಬೇಕು, ಎಮ್ತ್ ಟರ್ಮ್ ಇಸ್ 164 ಅಂದರೆ ನಾವಿಲ್ಲಿ ಎಮ್ ವ್ಯಾಲ್ಯೂನ ಫೋನ್ ಔಟ್ ಮಾಡಬೇಕು. ಸೊ ನಮಗೆ ಬೇಕಾಗಿರೋದು ಏನು ಅಂದರೆ ಎಮ್ ವ್ಯಾಲ್ಯೂ. ಈ ಕ್ವಶನ್ಗೆ ಎಮ್ ವ್ಯಾಲ್ಯೂನ ಫೋನ್ ಔಟ್ ಮಾಡಬೇಕು. ಈಗ ಎಮ್ ವ್ಯಾಲ್ಯೂ ಫೋನ್ ಔಟ್ ಮಾಡೋಕ್ಕೆ ಇಲ್ಲಿ 164 ಇದೆ, ನಮಗೀಗ ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂಸ್ ಫೋನ್ ಔಟ್ ಮಾಡಿದ್ರೆ ಸಾಕು. ಹೇಗೆ ಫೋನ್ ಔಟ್ ಮಾಡ್ತೀರಾ, ಇದು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೀವಿ. S1 ಅಂದರೆ A1, S2 ಅಂದರೆ A1 + A2 ಇದೇ ಸಾಕು. ಸೊ ಎಲ್ಲಿಗೆ ಎನ್ಗೆ 1 ಕೊಡಿ, 3 × 1² + 5 × 1 ಎಷ್ಟು ಬರುತ್ತಪ್ಪ? ಸರಿ, ಫಸ್ಟ್ ಇದು ಮುಗಿಸ್ಬಿಡ್ತೀನಿ. ಓಕೆ, 3 1s are 3, ಇಲ್ಲಿಗೂ ಕೂಡ 1 ಕೊಟ್ಟಿರೋದು, 5 1s are 5. ಸೊ S1 ಅಂದರೆ 8. ಸೊ A1 ಅಂದ್ರೆ ಒಂದೇ, A ಅಂದ್ರೆ ಒಂದೇ. ದ ವ್ಯಾಲ್ಯೂ ಆಫ್ A ಇಸ್ 8. ಕ್ಲಿಯರಾ? ಡಿ ಬೇಕು, ಬಟ್ ಡಿಗೆ ಫಾರ್ಮುಲಾ ಏನು ಹೇಳಿ? ದ ವ್ಯಾಲ್ಯೂ ಆಫ್ ಡಿ ಇಸ್ A2 - A1. ಇಲ್ಲಿ ಆಲ್ರೆಡಿ A1 ಗೊತ್ತಿದೆ 8 ಅಂತ. A2 ಫೋನ್ ಔಟ್ ಮಾಡಿಬಿಟ್ರೆ ಇದನ್ನು ಯೂಸ್ ಮಾಡಿಕೊಂಡು ಸೊ ನೀಟಾಗಿ ಮಾಡ್ಬೋದು. ಸೊ A2 ಅಂದರೆ S2 ಬೇಕು, S2 ಬೇಕು. ಸಮ್ ಆಫ್ ಫಸ್ಟು 2 ಟರ್ಮ್ಸ್ ಅಂತ A1 + A2. ಈ ಕ್ವಶನ್ ಇದೆಯಲ್ಲ, ಇಲ್ಲಿಗೆ 2 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 3 × 2² + 5 × 2. 2² ಅಂದರೆ 4, 4 3s are 12, 5 2s are 10 ಅಂದರೆ 22. ಇದು ಯಾವ್ದ್ರದ್ದು ಫಾರ್ಮುಲಾ ಅಂದರೆ ಇದು A1 + A2 = 22 ಅಂತ. ಬಟ್ A1 ಎಷ್ಟಿದೆ ನಮಗೆ? ಸೊ ಇದು 22. ಸೊ A1 ಎಷ್ಟಿದೆ ನಮಗೆ? 8 ಇದೆ. ಸೊ +8 ಆ ಕಡೆ ಹೋದ್ರೆ ಏನಾಗುತ್ತೆ? -8 ಆಗುತ್ತೆ. ಸೊ -8 ಆದರೆ ಇದು ಮೀನಿಂಗ್ ಏನು? 22 - 8 ಅಂತ. ಸೊ 22 ಅಲ್ಲಿ 8 ಹೋದ್ರೆ ಎಷ್ಟು ಬರುತ್ತೆ? 14 14 + 6 20 22 14. A2 + 14 ಬರೋದ್ರೆ 14ಅಲ್ಲಿ 8 ಹೋದ್ರೆ ಎಷ್ಟು? 4 + 2. ಸೊ ದ ವ್ಯಾಲ್ಯೂ ಆಫ್ ಡಿ ಈಸ್ 6. ಸೊ 1 by 1 ನೀಟಾಗಿ ಫೋನ್ ಔಟ್ ಮಾಡ್ತಾ ಬರಬೇಕು. ಆ ಡಿನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. m - 1 × ವಾಟ್ ಇಸ್ ಡಿ? ಡಿ ಈಸ್ 6. ಈಗ ಇದನ್ನು ಕ್ಲಿಯರ್ ಮಾಡಿ. ಫಸ್ಟ್ 8ನ ಶಿಫ್ಟ್ ಮಾಡ್ಕೋತೀನಿ. 164 8 ಹೋದ್ರೆ ಎಷ್ಟು ಬರುತ್ತೆ? 156. ಓಕೆ, m - 1 × 6 ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. 6 1s ಅಂದರೆ ಕೆಳಗೆ ಬರುತ್ತಲ್ಲ, 6 2s are 12, 36 ಬರುತ್ತಾ? 6 6s are 26, m - 1. ಸೊ -1 ಶಿಫ್ಟ್ ಆದರೆ +1, therefore m = 27. therefore m = 27. ಎಲ್ಲ ಪ್ರಾಬ್ಲಮ್ಗೂ ವರ್ಕೌಟೇ ಮಾಡಬೇಕು ಅಂತಲ್ಲ. ಸೊ ನಮ್ಮದು 40% ಮ್ಯಾಥ್ಸ್ ಸಿಲೆಬಸ್ ಇದೆ ಅದರಲ್ಲಿ. ಆಲ್ಮೋಸ್ಟ್ ನಮಗೆ ಒಂದು 20% ಡೈರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು, ಇನ್ನೊಂದು 20% ನಾವು ವರ್ಕೌಟ್ ಮಾಡಲೇಬೇಕು. ಎಲ್ಲ ಮೆಥಡ್ಸ್ಗೂ ನಮಗೆ ಶಾರ್ಟ್ ಕಟ್ಸ್ ಇರಲ್ಲ. ಈಗ ಪ್ರೀವಿಯಸ್ ಐಡೆಂಟಿಫೈ ಮಾಡಿದ್ವಿ. ಈಗ ನೋಡಿ, ಇಲ್ಲ ನಮಗೆ ಈಸಿಯಾಗಿ ಬರುತ್ತೆ. ಹೇಳ್ತೀನಿ ನೋಡಿ. ನೆಕ್ಸ್ಟ್ ನೋಡಿ, ಫೈಂಡ್ ದ ಸಮ್ ಆಫ್ 1 2 3 4 ಅಪ್ ಟು 1000 ಅಂತ ಇದೆ. ಸೊ 1ರಿಂದ ಅಪ್ ಟು 1000 ತನಕ ಎಲ್ಲ ನಂಬರ್ ಆ್ಯಡ್ ಮಾಡ್ತಾರೆ, ಏನು ಸಿಗುತ್ತೆ ಅಂತ. ಒಂದು ಮೆಥಡ್ 1 ಏನು ಅಂದರೆ, ಎಲ್ಲದಕ್ಕೂ ಡಿಫ್ರೆನ್ಸು 1 ಇದೆ. 1 1 1. ಸೊ ಅಂದರೆ ಇದು ಎ ಪಿಲಿ SN ಫಾರ್ಮುಲಾ ಯೂಸ್ ಮಾಡಬೇಕು. SN ಫಾರ್ಮುಲಾ ಏನು? n/2. ಲಾಸ್ಟ್ ಟರ್ಮ್ ಗೊತ್ತಿದ್ರೆ A + L ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ A ಅಂದರೆ 1 ಅಂತ ಗೊತ್ತು, ಡಿ ಸೊ n ಗೊತ್ತಿಲ್ಲ. n ಫೋನ್ ಔಟ್ ಮಾಡೋಕ್ಕೆ ಎಗೇನ್ AN ಫೋನ್ ಔಟ್ ಮಾಡಬೇಕು. ಈಗ ಪ್ರೀವಿಯಸ್ ಮಾಡಿದ್ವಿ ನೋಡಿ, ಇಲ್ಲಿ 16th 1 ಇದೇ ಲೆಕ್ಕೋತ್ತರನೇ ಕಂಪ್ಲೀಟ್ ಮಾಡಬೇಕು ಆ ಪ್ರಾಬ್ಲಮ್ನ. ಓಕೆ, ಒಂದು ಚೂರು ನೆನ್ಪಿಟ್ಕೊಂಡ್ರೆ ಇದು ನೋಡೋಕ್ಕೆ ಯಾವ ಥರ ಇದೆ ಅಂದರೆ, ಇದಿಷ್ಟು ನಂಬರು ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಹೌದು ತಾನೆ? ಫಸ್ಟು n ನ್ಯಾಚುರಲ್ ನಂಬರ್ಸ್ನ ಆ್ಯಡ್ ಮಾಡ್ತೀವಿ. n + 1000 ಇದೆ ಅಷ್ಟೇ. ನಾನು ಮಾಡಬೇಕಾದ್ರೆ ಲಾಸ್ಟ್ ಪಾರ್ಟ್ ಮಾಡಿದ್ದೀನಿ. ಸೊ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಈ ಥರ 1 + 2 + 3 ಅಪ್ ಟು n. ಇದಕ್ಕೊಂದು ಜನರಲ್ ಫಾರ್ಮುಲಾ ಹೇಳಿದ್ದೆ ನೆನ್ನೆ. ಸೊ ಇದಕ್ಕೆ ಫಾರ್ಮುಲಾ n × n + 1 / 2. ಸೊ ಇಷ್ಟೇ ಫಾರ್ಮುಲಾ. ಓಕೆನಾ? ನೀವು ಇದನ್ನು ಸಿಂಪ್ಲಿಫೈ ಮಾಡೋದು ಕೂಡ ನಮ್ಗೆ ಅದೇ ಬರುತ್ತೆ. n ಅಂದರೆ ಲಾಸ್ಟ್ ಟರ್ಮು. ಸೊ ನಮ್ಮ ಲಾಸ್ಟ್ ಟರ್ಮ್ ಎಷ್ಟಿದೆ? 1000. ಇದನ್ನು ರಿಪ್ಲೇಸ್ ಮಾಡಿ. 1000 × 1000 + 1 ಅಂದರೆ 1001 / 2. 2 1s are 2 5s are 10 ಅಂದರೆ 500. ಸೊ 500 × 1001 ಮಾಡಿ. 00 ಹಾಗೆ ಇಟ್ಕೊಳ್ಳಿ, ಬರೀ 5ಇಂದ ಮಲ್ಟಿಪ್ಲೈ ಮಾಡಿ. 00 ಮೊದಲೇ ಫಿಕ್ಸ್ ಮಾಡ್ಕೊಂಬಿಡ್ತೀನಿ. 5 1s are 5,
5 into 0 0, 5 into 0 0, 5 ones are 5. So 500 ಅಂದರೆ 5,00,000 ಅಂತ ಬರುತ್ತೆ. ಸೊ ಇದು ಕಾನ್ಸೆಪ್ಟ್. ಇದೇ ಥರ ಫಾರ್ಮುಲಾಸ್ ಇದೆ ಅಲ್ವಾ, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ n ಸ್ಕ್ವೇರ್ ಬಂದರೆ n ಇಂಟು n+1 2n+1 ಡಿವೈಡ್ ಬೈ 6 ಅಂತ ಬರ್ಸಿದ್ದೀವಿ. ನೆಕ್ಸ್ಟ್ ಇನ್ನೊಂದು 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಬಂದರೆ ಇದೇ ಹೋಲ್ ಫಾರ್ಮುಲಾ ಹೋಲ್ ಸ್ಕ್ವೇರ್ ಬರುತ್ತೆ. ಸಿಂಪ್ಲಿಫೈಡ್ ಮಾಡಿದ್ರೆ n ಸ್ಕ್ವೇರ್ n+1 ಹೋಲ್ ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ 4 ಅಂತ ಬರುತ್ತೆ. ಇದು ಕಾನ್ಸೆಪ್ಟು. ಓಕೆನಾ. ಸೊ ಐಡೆಂಟಿಫೈ ಮಾಡೋಕ್ಕೆ ಬಂದರೆ ಸಾಕು ನಮಗೆ ಅದನ್ನ. ಸೊ ನೆಕ್ಸ್ಟ್ ನೋಡಿ, ಇಲ್ಲೇ ಇದೆ ನೋಡಿ, ಬಂತಲ್ಲ. ದ ಸಮ್ ಆಫ್ ದಿ ಸೀರೀಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್. ಇದನ್ನು ನ್ಯಾಚುರಲ್ ನಂಬರ್ಸ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ತಾನೇ ಹೇಳಿದೆ n ಇಂಟು n+1 2n+1/6 ಇಸ್ ದ ಆನ್ಸರ್. ಸೊ ನೀವು ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸೊ ಡೈರೆಕ್ಟಾಗಿ ಟಿಕ್ ಮಾಡ್ಬೋದು. ಸಪೋಸ್ ಡೈರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನು ಹೇಳಿದ್ದೀನಿ ಇದು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ. ಸೊ ಡೈರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಿಮ್ಗೆ ಹೇಳಿದ್ದೀನಿ ಆವಾಗಲೇ, ಎನ್ಗೆ 1 ಕೊಟ್ಟರೆ S1 ಆಗುತ್ತೆ, ದಟ್ ಈಸ್ 1 ಸ್ಕ್ವೇರ್ 1 ಬರಬೇಕು. ಇಲ್ಲ ಎಸ್ಗೆ 2 ಕೊಟ್ಟರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬರಬೇಕು, 4 + 1 5 ಬರಬೇಕು. ಸೊ ಎಸ್ಗೆ 3 ಕೊಟ್ಟರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರು. ಸೊ ಇದು 5 + 9 ಅಂದರೆ 14. ಸೊ ನೋಡಿ, ಎನ್ಗೆ 1 ಕೊಟ್ಟರೆ ಅಂದರೆ ನಿಮ್ಗೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ಬಟ್ ಇದು ನೀವು ಪ್ರಾಕ್ಟೀಸ್ ಮಾಡಿ ಡೈರೆಕ್ಟಾಗಿ ಟಿಕ್ ಮಾಡೋಕ್ಕೆ ಬರಬೇಕು. ಎನ್ಗೆ 1 ಕೊಡಿ, ನಿಮಗೆ 1 ಬರುತ್ತೆ. ಎನ್ಗೆ 2 ಕೊಡಿ 5 ಬರುತ್ತೆ. ಎನ್ಗೆ 3 ಕೊಡಿ 14 ಬರುತ್ತೆ. ಓಕೆನಾ. ಸೊ ಇದು ಈ ಥರ ಚೆಕ್ ಮಾಡಬೇಕು. ಇಲ್ಲ ಫಾರ್ಮುಲಾ ಮೊದಲೇ ಗೊತ್ತಿದ್ರೆ ಡೈರೆಕ್ಟಾಗಿ ದಿಸ್ ಒನ್ ಇಸ್ ದ ಆನ್ಸರ್ ಅಂತ ಟಿಕ್ ಮಾಡೋಕ್ಕೆ ಬರಬೇಕು. ಓಕೆ. ಈಗ ಇದೇ ಮೆಥಡ್ನ ಇಲ್ಲಿ ನೋಡಿ ಅಪ್ಲೈ ಮಾಡೋದು ಬನ್ನಿ. ಇದೆಲ್ಲ ಇನ್ಸ್ಪೆಕ್ಷನ್, ಜಸ್ಟ್ ಆಪ್ಷನ್ ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, 1 ಸ್ಕ್ವೇರ್ ಪ್ಲಸ್ 1 2 ಸ್ಕ್ವೇರ್ ಪ್ಲಸ್ 2 3 ಸ್ಕ್ವೇರ್ ಪ್ಲಸ್ 3. ಎಲ್ಲೂ ಬ್ರಾಕೆಟ್ ಹಾಕಿಲ್ಲ, ಬಟ್ ನಾವು ಇದನ್ನ ಐಡೆಂಟಿಫೈ ಮಾಡಿಕೊಂಡು ಇದಿಷ್ಟು ಫಸ್ಟ್ ಟರ್ಮು, ಇದಿಷ್ಟು ಸೆಕೆಂಡ್ ಟರ್ಮು, ಇದಿಷ್ಟು ಥರ್ಡ್ ಟರ್ಮು, ಇದಿಷ್ಟು nth ಟರ್ಮು. ಹಿಂಗೆ ಫಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಈಸಿ. ಈಗ ನೋಡಿ S1 ಅಂದರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ S1? S1 ಅಂದರೆ 1 ಸ್ಕ್ವೇರ್ ಪ್ಲಸ್ 1. ಸೊ ಆನ್ಸರ್ ಏನು ಬರುತ್ತೆ ಇದಕ್ಕೆ 2. ವಾಟ್ ಈಸ್ S2? ಇದು ಆಲ್ರೆಡಿ ಇದ್ರದ್ದು ಆನ್ಸರ್ 2 ಇದೆ, ಸುಮ್ಮನೆ ಡೈರೆಕ್ಟಾಗಿ 2 ಅಂತ ಬರೆದಿದ್ದೀನಿ. ಪ್ಲಸ್ ಇದೆಷ್ಟು ಬರುತ್ತಪ್ಪ, ಇಲ್ಲ ನೀವು ಫುಲ್ ಸಾರ್ ಗೊತ್ತಾಗಲ್ಲ ಅಂದರೆ 1 ಸ್ಕ್ವೇರ್ ಪ್ಲಸ್ 1 ಆಗಿರುತ್ತೆ, ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2. 1 ಸ್ಕ್ವೇರ್ 1 + 1 ಅಂದರೆ 2, 2 ಸ್ಕ್ವೇರ್ ಇಸ್ 4, 4 + 2 6, 6 + 2 is 8. ನೆಕ್ಸ್ಟು S3 ಅಂದ್ರೇನು, 1 ಸ್ಕ್ವೇರ್ ಪ್ಲಸ್ 1 ಅಂದರೆ ಸಮ್ ಅಪ್ ಟು 3 ಟರ್ಮ್ಸ್ ಅಂತ, 2 ಸ್ಕ್ವೇರ್ ಪ್ಲಸ್ 2 ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3. ಆಲ್ರೆಡಿ 8 ಅಂತ ಸಿಕ್ಕಿದೆ. 3 ಸ್ಕ್ವೇರ್ ಅಂದರೆ 9, 9 + 3 12, 12 + 8 20, 2 8 20 ಅಂತ ಇದೆ. ಸೊ ಯಾವ ಆಪ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಈಗ ಎನ್ಗೆ 1 ಕೊಡ್ತೀನಿ ಈ ಪ್ಲೇಸ್ಗೆ, ಪುಟ್ n = 1. ಎನ್ಗೆ 1 ಕೊಟ್ಟಾಗ ನಮಗೆ ಆನ್ಸರ್ ಏನು ಬರಬೇಕು 2. ಇದಕ್ಕೆ ಎನ್ಗೆ 1 ಕೊಟ್ಟರೆ 1 ಇಂಟು 1 + 1 ಡಿವೈಡ್ ಬೈ 2 ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 1. ಆಪ್ಷನ್ ಎ ರಾಂಗ್ ಆಗುತ್ತೆ. ಓಕೆ. ಸೊ ಇಲ್ಲೂ ಅಷ್ಟೇ ಎನ್ಗೆ 1 ಕೊಡಿ. ಇಲ್ಲ ಇನ್ನೊಂದು ಸಿಂಪಲ್ ಕಾನ್ಸೆಪ್ಟು ಯೋಚನೆ ಮಾಡ್ಬೋದು, n ಇಂಟು n+1/2 ಅಂದರೆ ನಿಮ್ಗೆ ಏನಿದೆ ಫಾರ್ಮುಲಾ ಏನು ಬರ್ಸಿದ್ದೀನಿ ನಾನು, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ದು ಫಾರ್ಮುಲಾ. ಓಕೆ. ಸೊ ಇದು ಯಾವ್ದ್ರದ್ದು ಫಾರ್ಮುಲಾ, 1 + 2 + ಅಪ್ ಟು n. ಇದು ಯಾವ್ದ್ರದ್ದು ಫಾರ್ಮುಲಾ, 1 ಕ್ಯೂಬ್ + 2 ಕ್ಯೂಬ್ ಅಪ್ ಟು n ಕ್ಯೂಬ್ದು ಫಾರ್ಮುಲಾ. ಸೊ ಉಳ್ಕೊಂಡ್ರೆ ನಮ್ಗೆ ಎರಡು ಆಪ್ಷನ್ ರಾಂಗ್ ಆಗಿಬಿಡುತ್ತೆ. ಸೊ ಉಳ್ಕೊಳ್ಳೋದು ಮಿಕ್ಕಿದ ಚೆಕ್ ಮಾಡಿದ್ರು ಮಾಡ್ಬೋದು, ಬಟ್ ಎಲ್ಲ ನೆನಪಿರ್ಬೇಕಷ್ಟೆ. ಓಕೆ. ಇದಕ್ಕೆ ನೋಡಿ, ಇದಕ್ಕೆ ಎನ್ಗೆ 1 ಕೊಟ್ಟರು ಕೂಡ 2 ಕ್ಯಾನ್ಸಲ್ ಆಗಿ 1 ಸ್ಕ್ವೇರ್ ಬರುತ್ತೆ, 1 ಸ್ಕ್ವೇರ್ ಇಸ್ 1 ಫೇಲ್ ಆಗುತ್ತೆ. ಈಗ ಇದಕ್ಕೆ ನೋಡಿ ಎನ್ಗೆ 1 ಕೊಡಿ. ಸೊ ಆಪ್ಷನ್ ಸಿ ಚೆಕ್ ಮಾಡ್ತಾ ಇದ್ದೀನಿ, ಸಿ ಅಂತ ಬರೆದಿದ್ದೀನಿ. ಸೊ ಎನ್ಗೆ 1 ಕೊಡ್ತಾ ಇದ್ದೀನಿ, 1 ಇಂಟು 1 + 1 ಇಂಟು 1 + 2 ಡಿವೈಡ್ ಬೈ 3. ಸೊ 3 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು 1 + 1 2. ಸೊ ಫಸ್ಟ್ ನಂಬರ್ 2 ಇದೆ. ಸೊ ಫಸ್ಟ್ ಒನ್ ಸರಿ ಇದೆ, ಮಿಕ್ಕಿದ್ದು ಚೆಕ್ ಮಾಡಬೇಕು. ಎನ್ಗೆ 2 ಕೊಡಿ, 2 ಇಂಟು 2 + 1 2 + 2 ಡಿವೈಡ್ ಬೈ 3. 2 + 1 3 ತಾನೆ, 3 ಕ್ಯಾನ್ಸಲ್ ಆಯಿತು. 2 + 2 4, 4 2s 8. ಸೊ ಇದು ಕೂಡ ಸರಿಯಾಗಿ ಬರ್ತಾ ಇದೆ. ಸೊ 2 ಬಂತು, 8 ಬಂತು. ಸೊ ಬೇಕಾದ್ರೆ ಆ ಆಪ್ಷನ್ ಚೆಕ್ ಮಾಡ್ಬೋದು. ಇಲ್ಲ ನಮ್ಗೆ ಇದಕ್ಕೆ ಆನ್ಸರ್ ಬರ್ತಾ ಇದೆ ಅಂದರೆ ಈ ಆಪ್ಷನ್ ಟಿಕ್ ಮಾಡ್ಬೋದು. ಸಪೋಸ್ 2 ಸಾಕಾಗುತ್ತೆ.
ಸಪೋಸ್ ಎರಡು ಆಪ್ಷನು ಸೇಮ್ 2 ಮತ್ತು 8 ಬಂತು ಅಂದರೆ S3 ಫೌಂಡ್ ಔಟ್ ಮಾಡಬೇಕು. ಪುಟ್ n = 3 3 ಕೊಡಿ. 3 × 3 + 1 × 3 + 2 ಹೋಲ್ ಡಿವೈಡ್ ಬೈ 3 3 3 ಕ್ಯಾನ್ಸಲ್ ಆಗುತ್ತೆ. ಇದು 4 ಇದು 5 4 5 20. ಸೊ ಮೂರು ಆಪ್ಷನ್ನು ಸರಿಯಾಗಿ ಬರ್ತಾ ಇದೆ ಆನ್ಸರು. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಕ್ಲಿಯರ್ ಇದೆಯಾ? ಸೊ ನೆಕ್ಸ್ಟ್ ಒನ್ ನೋಡಿ ಇದು ಸೇಮ್ ಮೆಥಡೆ. ಸೊ ಎಲ್ಲ ಕೂಡ ಸಮ್ ಫೌಂಡ್ ಔಟ್ ಮಾಡೋದು. ಇಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸೇ ಇದು, ಬಟ್ ಇಲ್ಲಿ ಇಯರ್ ಮೆನ್ಷನ್ ಮಾಡಿಲ್ಲ ನಾನು. ಸೊ ಇಲ್ಲಿ ಇಯರ್ ಇದೆ ನೋಡಿ, 2016 ಮತ್ತು 11 CET ಎಕ್ಸಾಮಲ್ಲಿ ಇದೆ ಇದು. ಓಕೆ, ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಕೇಳ್ತಾರೆ. ಸಮ್ ಅಂದರೆ ಅಗೇನ್ ಎಸ್ ಎನ್ ಮಾಡೋದು ಬದಲು ಪ್ರೀವಿಯಸ್ ಮೆಥಡ್ ಯೂಸ್ ಮಾಡಿ. S1 ಕೊಟ್ಟರೆ ಇದಿಷ್ಟು ಬರಬೇಕು ನಮಗೆ. S1 ಅಂದರೆ ನೋಡಿ ಫಸ್ಟ್ ಎಲ್ಲ ಫೈಂಡ್ ಔಟ್ ಮಾಡ್ಕೊಂಬಿಡೋದು. S1 ಅಂದ್ರೆ ಏನು? ಇಲ್ಲಿ ಸೈಡ್ ಮಾಡ್ತೀನಿ. ಸೊ S1 ಅಂದ್ರೆ ಏನು? 1² 1. ವಾಟ್ ಈಸ್ 1² 1? 1. S2 ಅಂದ್ರೆ ಏನು? ಇದು ಫಿಕ್ಸು, 1² 1 ಫಿಕ್ಸು. ಜೊತೆಗೆ ಇದು 1² + 2² ಡಿವೈಡ್ ಬೈ 1 + 2. ಇದು 1 ಬರುತ್ತೆ. 2² ಅಂದರೆ 4 4 + 1 5 5/3. ನಾವು LCM ತೊಗೊಂಡು ಕ್ಲಿಯರ್ ಮಾಡ್ಕೊಬೇಕಿದು. 3 1s 3 ಅಂದರೆ 8/3 ಬರುತ್ತೆ. ಇದು S2. ನಾವು S1 S2 ಚೆಕ್ ಮಾಡಿದ್ರೆ ಸಾಕು. ಓಕೆ, ಟ್ರೈ ಮಾಡೋದು ನೋಡಿ. ಈಗ n ಗೆ 1 ಕೊಡಿ. ಈ ಪ್ಲೇಸ್ಗೆ ಎಲ್ಲ ಪ್ರಾಬ್ಲಮ್ಸ್ಗೂ n ಗೆ 1 ಕೊಡ್ತಾ ಇದ್ದೀನಿ, ಎಲ್ಲ ಪ್ರಾಬ್ಲಮ್ಸ್ಗೂ n ಗೆ 2 ಕೊಡ್ತಾ ಇದ್ದೀನಿ. n ಗೆ 1 ಕೊಟ್ಟರೆ ಏನು ಬರುತ್ತೆ? ಇದು 1 + 2 ಡಿವೈಡ್ ಬೈ 3 3/3 ಎಷ್ಟು ಬರ್ತಾ ಇದೆ? 1 ಇದೆಯಾ? ಸರಿ, ಓಕೆ. n ಗೆ 2 ಕೊಡಿ. 2 ಕೊಟ್ಟರೆ 2 + 2 ಡಿವೈಡ್ ಬೈ 3 ಅಂದರೆ 4/3 ಬರ್ತಾ ಇದೆ. ನಮ್ಗೆ ಏನು ಬರಬೇಕು? ನಮಗೆ 8/3 ಬರಬೇಕು. ಒಂದು 1 ಬರಬೇಕು, ಇನ್ನೊಂದು 8/3 ಬರಬೇಕು. ಸೊ ಫೇಲ್ ಆಗುತ್ತೆ. ಸೊ ಇದು ಮುಗೀತು. ಸೊ ನೆಕ್ಸ್ಟ್ n ಗೆ 1 ಕೊಡ್ತೀನಿ. 1 × 1 + 2 ಡಿವೈಡ್ ಬೈ 3 3 3 ಕ್ಯಾನ್ಸಲ್ ಆಗುತ್ತೆ, 1 ಬರ್ತಾ ಇದೆ. ಓಕೆ. ನೆಕ್ಸ್ಟ್ n ಗೆ 2 ಕೊಡಿ. 2 × 2 + 2 ಡಿವೈಡ್ ಬೈ 3 2 2s 4 2 + 2 4 4 2s 8 8/3 ಇದೆ. ಓಕೆ, ಇದೆರಡೂ ಸರಿ ಆಗ್ತಾ ಇದೆ. ವೆಯ್ಟ್ ಮಾಡೋದ, ಮಿಕ್ಕಿದ್ದು ಚೆಕ್ ಮಾಡೋದ. 1 ಕೊಟ್ಟರೆ 1 × 1 - 2 ಡಿವೈಡ್ ಬೈ 3. ಸೊ ಇದು ಆ್ಯಕ್ಚುಲಿ ನಮಗೆ -1/3 ಬರ್ತಾ ಇದೆ. ಫೇಲ್ ಆಯಿತು, ಮುಗೀತು. ಇದೀಗ 1 ಕೊಡಿ. 1 × 1 - 2 ಡಿವೈಡ್ ಬೈ 6 1 × 2 - 1 ಅಂದರೆ -1 ಡಿವೈಡ್ ಬೈ 6 ಬರ್ತಾ ಇದೆ. ಇದು ಕೂಡ -1/6 ಬರ್ತಾ ಇದೆ. ಫೇಲ್ ಆಯಿತು. ಸೊ ನಮ್ಗೆ ಎರಡು ಆಪ್ಷನ್ ಸರಿ ಮಾಡ್ತಾ ಇರೋದು. ಆಪ್ಷನ್ ಬಿ ಇಸ್ ದ ಆನ್ಸರ್. ನೋಡಿ, S1 S2 S3 ನಾವೆಲ್ಲ ಫಾರ್ಮುಲಾ, ಇವೆಲ್ಲ ಸ್ಪೆಷಲ್ ಸೀರೀಸು. ನೋಡಿದ ತಕ್ಷಣ AP ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಟ್ ಅಂದರೆ ಇವೆಲ್ಲ ಸ್ಪೆಷಲ್ ಸೀರೀಸ್ ಅಂತ. ಆ ಸೀರೀಸಲ್ಲಿ ಈ ಇನ್ಸ್ಪೆಕ್ಷನ್ ಮೆಥಡ್ ಅಪ್ಲೈ ಮಾಡ್ಕೊಬೇಕು. ಫಸ್ಟು S1 S2ನ ಫೌಂಡ್ ಔಟ್ ಮಾಡ್ಕೊಬೇಕು. ಸೊ ಆ ಆಪ್ಷನ್ಗಳಿಗೆ N1 1 2 3 ಕೊಟ್ಟಾಗ ನಮಗೆ ಯಾವ್ದು ಸಿಗುತ್ತೋ ಆ ಆನ್ಸರ್ನ ಟಿಕ್ ಮಾಡ್ತಾ ಹೋಗಬೇಕು. ಓಕೆನಾ? ಈಗ 22nd ಒನ್ ನೋಡಿ. ಇಫ್ A B C 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಆನ್ AP. ಸೊ ABC APಲಿದೆ. ಅದೇ ಥರ XYZ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ GP ಅಂತ ಹೇಳ್ತಾ ಇದ್ದಾರೆ. ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಇದು ಸ್ವಲ್ಪ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ರಿಸಲ್ಟ್. ಇದು ಆ್ಯಕ್ಚುಲಿ ಇದಕ್ಕೆ ಆನ್ಸರ್ 1 ಬರುತ್ತೆ. ಓಕೆನಾ? ನಾನು ಹೇಳ್ತೀನಿ ಹೇಗೆ ಅಂತ. ಆನ್ಸರ್ 1 ಬರುತ್ತೆ. ಒಂದು ಮೆಥಡು, ನೀವು APಯಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಹೆಂಗೆ ತೊಗೋಬೇಕು? A + D A - 2D ಅಂತ ತೊಗೋಬೋದು, ಅಥವಾ A - D A + D ಅಂತ. GPಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ A/R AR ಅಥವಾ AR A². ಈ ಥರ ತೊಗೊಂಡು ಡಿರೈವೇಷನ್ ಥರ ಮಾಡಬೇಕು. ಓಕೆ, ಸೊ ಅದ್ರ ಬದಲು ಶಾರ್ಟ್ಕಟ್ ಅಂದರೆ, ಸೊ APಗೆ ಒಂಥರ ಈಸಿಯಾಗಿ ಒಂದು ಎಕ್ಸಾಂಪಲ್ ತೊಗೊಳ್ಳಿ. AP ಯಾವುದೋ ಒಂದು ಸೀರೀಸ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ AP ಅಂತ ಬರ್ತೀನಿ. APಗೆ ತುಂಬ ಸಿಂಪಲ್ ಎಕ್ಸಾಂಪಲ್ ಯಾವುದು ಅಂದರೆ 1 2 3. ಯಾಕಂದರೆ ಎಲ್ಲದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? ಈ ಡಿಫ್ರೆನ್ಸ್ 1, ಈ ಡಿಫ್ರೆನ್ಸ್ 1 1 2 3 ನಂಬರ್ಸ್ ತೊಗೊಂಡೆ. GPಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? 2 2² 2³ ಹೌದಾ? ಸೊ ಎಲ್ಲದಕ್ಕೂ ಕಾಮನ್ ರೇಷೋ ಸೇಮ್. ನಿಮಗೆ ಅದು ಎಷ್ಟು ಬರುತ್ತೆ? 1/2ನೇ ಬರುತ್ತೆ. ಸಾರಿ 2 ಬರುತ್ತಾ? ಸೊ ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇದು ನೋಡಿ, ಈ ನಂಬರ್ಸ್ ಇದೆಯಲ್ಲ, ಇದು 1 2 3. ಈ 1 2 3ನ A B C ಅಂತ ತೊಗೋತೀನಿ. ಈ 2 ಇದೆಯಲ್ಲ, ಇದನ್ನು XYZ ಅಂತ ತೊಗೋತೀನಿ. ಇದನ್ನು ತೊಗೊಂಡೋಗಿ ಪ್ಲೇಸ್ಗೆ ರೀಪ್ಲೇಸ್ ಮಾಡಿ. ಇಲ್ಲಿ ಏನಿದೆಯೋ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಅಷ್ಟೇ. ವಾಟ್ ಈಸ್ X ವ್ಯಾಲ್ಯೂ 2 ಇದೆ. ಈ B - C ಅಂದರೆ 2 - 3 ಇಂಟು Y. ವಾಟ್ ಈಸ್ Y? 2² ಆರ ಬರೀರಿ, ಅಥವಾ 2 ಪವರ್ 4 ಅಂತ 4 ಪವರ್ ಅಂತ ಬರೆದ್ರು ಓಕೆ. ಪವರ್ ಏನಿದೆ? C - C.
ಸಿ ಅಂದರೆ 3, ಎ ಅಂದರೆ 1, ಪವರು 3 - 1. ನೆಕ್ಸ್ಟ್ ಝಡ್ ಏನಿದೆ 2 ಕ್ಯೂಬ್ ಇದೆ, 2 ಕ್ಯೂಬ್ಗೆ ಪವರ್ ಏನಿದೆ ಎ ಮೈನಸ್ ಬಿ, 1 - 2 ಬರ್ತದೆ, 1 - 2. ಈಗ ಚೆಕ್ ಮಾಡ್ಕೊಳ್ಳಿ. ಸೊ 2 - 3 ಅಂದರೆ 2 ಪವರ್ -1, ಇದು 2 ಪವರ್ 2. ಓಕೆ, ಸೊ ಅಂದರೆ ಮಾಡಿ 2 ಸ್ಕ್ವೇರ್ ಇದೆ, ಆಲ್ರೆಡಿ 2 ಸ್ಕ್ವೇರ್ ಇದೆ, ಅದ್ರ ಹೋಲ್ ಪವರಲ್ಲಿ ನಮಗೆ 2 ಬರ್ತಾ ಇದೆ. ಇದು 2 ಪವರ್ 3 ಆಗಿದೆ, ಹೋಲ್ ಪವರ್ -1 ಇದೆ. ಸೊ ಅದು ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 ಪವರ್ -1 ಇಂಟು 2 ಪವರ್ 4 ಇಂಟು 2 ಪವರ್ -3. ಎಲ್ಲಾದ್ರದ್ದು ಬೇಸಸ್ ಸೇಮ್ ಇದೆ, ಸೊ ಪವರ್ಸ್ನ ಆ್ಯಡ್ ಮಾಡ್ಬೋದಾ? -1 + 4 -3 ಅಂದರೆ ಏನು ಬರುತ್ತೆ ನಮಗಿದು? 2 ಪವರ್ 0. ವಾಟ್ ಇಸ್ 2 ಪವರ್ 0? 1. ಸೊ ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ 1 ಅಂತ, ಬಟ್ ಅದೇ ನೆನ್ಪಿಟ್ಕೊಂಬಿಡಿ ಈ ಥರ ಪ್ರಾಬ್ಲಮ್ಸು. ಅಂದರೆ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟು. 3 ಟರ್ಮ್ಸ್ ಜಿ ಪಿಲಿದೆ, 3 ಟರ್ಮ್ಸ್ ಎ ಪಿಲಿದೆ. ಎಕ್ಸ್ ಪವರ್ ಒಂದು ಎ ಪಿ ಟರ್ಮ್ಸ್ನ ಎಕ್ಸ್ಪಾಂಡ್ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ಇದಕ್ಕೆ ಆನ್ಸರ್ 1 ಬರುತ್ತೆ ಅಂತ ಮೆಂಟಲಿ ಫಿಕ್ಸ್ ಆಗಿ. ಇಲ್ಲ ಡೆರವೇಷನ್ ಇದೆ, ಇದು ಡೆರವೇಷನ್ ಥರ ಪ್ರೂಫ್ ಇದೆ ಇದಕ್ಕೆ. ಇಲ್ಲ ಅಂದರೆ ಜಸ್ಟು ಈ 1 2 3 ಮತ್ತು 2 4, 2 ಪವರ್ 2 ಅಂದರೆ 4, 2 ಪವರ್ 3 ಅಂದರೆ 8 ಜನರಲ್ ಎಕ್ಸಾಂಪಲ್ ತೊಗೊಂಡಿದ್ದನ್ನ ಕ್ಲಿಯರ್ ಮಾಡಬೇಕು. ಓಕೆನಾ?